ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ ನಾಗ ಏನ್ ಡಿಸ್ಕಸ್ ಮಾಡೋಣಪ್ಪ ಅಂತಂದ್ರೆ ಎಕ್ಸಾಮ್ ಇಂಪಾರ್ಟೆಂಟ್ ಇರುವಂತಹ ಕಾನ್ಸೆಪ್ಟ್ ಗಳನ್ನ ಡಿಸ್ಕಸ್ ಮಾಡೋಣ ಅಂತ ನೋಡ್ರಿ. ಈ ರೀಸೆಂಟ್ ಎಕ್ಸಾಮ್ ನೀವು ಅಬ್ಸರ್ವ್ ಮಾಡ್ರಿ ಅಂತಂದ್ರೆ ಎಲ್ಲಾನು ಅಪ್ಲೈಡ್ ಕ್ವಶನ್ ಮೇಲೆ ಕ್ವಶನ್ಗಳನ್ನ ಕೇಳತ್ತಾನು. ಅದಕ್ಕೆ ಏನ್ ಮಾಡೋಣಪ್ಪ ಅಂದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ತಿಳ್ಕೊಂತ ಹೋಗೋಣಂತ ನೋಡ್ರಿ. ಫಸ್ಟ್ ಕಾನ್ಸೆಪ್ಟ್ ಏನೈತಪ್ಪ ಅಂತಂದ್ರೆ ಫೋರ್ಸ್ ಮತ್ತು ಪ್ರೆಷರ್. ಫೋರ್ಸ್ ಅಂತಂದ್ರೆ ಏನ, ಪ್ರೆಷರ್ ಅಂತಂದ್ರೆ ಏನ, ಮತ್ತೆ ಇವುಗಳ ಮೇಲೆ ಹೆಂಗ್ ಅಪ್ಲೈಡ್ ಕ್ವಶನ್ಗಳನ್ನ ಕೇಳ್ತಾರೋ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಮೊದಲೇನಪ್ಪಾ ಅಂತಂದ್ರೆ ಫೋರ್ಸ್ ಅಂತಂದ್ರೆ ಏನ್ರಿ? ಫೋರ್ಸ್ ಅಂತಂದ್ರೆ ನೋಡ್ರಿ, ನೀವು ಒಂದು ವಸ್ತುವನ್ನ ತಳ್ಳಲು ಅಥವಾ ಅದನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮೂವ್ ಮಾಡಕ ಏನ್ ಅಪ್ಲೈ ಮಾಡ್ತಿರಲ್ಲ ಅದಕ್ಕೆ ಏನಂತ ಕರಿತಾರ್ರಿ? ಫೋರ್ಸ್ ಅಂತ ಕರೀತಾರ. ಅದಕ್ಕೆ ಏನಂತಾರ್ರಿ? ಫೋರ್ಸ್ ಅಂತ ಕರೀತಾರೆ. ಫೋರ್ಸ್ ಅಥವಾ ಬಲ ಅಂತ ಕರೀತಾರೆ. ಒಂದು ವಸ್ತುವನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸಲು ಅಥವಾ ಒಂದು ವಸ್ತುವನ್ನು ತಳ್ಳಲು ಅವಶ್ಯಕವಾಗಿರುವಂತಹ ಶಕ್ತಿಯನ್ನು ಏನ್ ಕರಿತಾರ್ರಿ? ಫೋರ್ಸ್ ಅಂತ ಕರೀತಾರೆ. ಅದೇ ರೀತಿ ಪ್ರೆಷರ್ ಅಂತ ಬರದ್ರಿ. ಪ್ರೆಷರ್ ಅಂತಂದ್ರೆ ಏನಪ್ಪಾ? ಪ್ರೆಷರ್ ಅಂತಂದ್ರೆ ಏನ್ರಿ? ನೀವು ಫೋರ್ಸನ್ನ ಬಲವನ್ನ ಎಷ್ಟು ಏರಿಯಾ ಒಳಗೆ ಹಾಕಿದಿರಿ ಅಂದ್ರ ಎಷ್ಟು ಏರಿಯಾ ಒಳಗೆ ಹಾಕಿದಿರಿ ಅನ್ನೋದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರ ಒತ್ತಡ ಅಥವಾ ಪ್ರೆಷರ್ ಅಂತ ಕರೀತಾರೆ. ಏನಪ್ಪಾ ಈ ಫೋರ್ಸಿಗೆ ಮತ್ತ ಪ್ರೆಷರ್ ಇರುವಂತಹ ಡಿಫ್ರೆನ್ಸ್ ಏನಂತಂದ್ರೆ ನೋಡ್ರಿ, ಈಗ ಇದಂದ್ರೆ ನಿಮ್ಗೆ ಗೊತ್ತಾತ ಒಂದು ವಸ್ತುವನ್ನ ತಳ್ಳಲು ಬಳಸುವಂತ ಶಕ್ತಿ ಅಂತ ಹೇಳಿ. ಪ್ರೆಷರ್ ಅಂತಂದ್ರೆ ಏನ? ಎದ್ರ ಮೇಲೆ ಅವಲಂಬನೆ ಆಗೈತಪ್ಪ ಅಂತಂದ್ರ ಏರಿಯಾ ಮೇಲೆ ಅವಲಂಬನೆ ಆಗೈತಿ. ಎದ್ರ ಮೇಲೆ? ಏರಿಯಾ ಮೇಲೆ ಅವಲಂಬನೆ ಆಗೈತಿ. ಹೆಂಗ್ ಏರಿಯಾ ಮೇಲೆ ಅವಲಂಬನೆ ಆಗೈತಪ್ಪ ಅಂತಂದ್ರ ನೋಡ್ರಿ, ಇಲ್ಲೇ ಒಂದು ವಸ್ತು ಐತಿ ಅಂತ ತಿಳ್ಕೊರಿ. ಒಂದು ವಸ್ತು ಐತಿ, ಆ ವಸ್ತು 10 kg ಐತಿ ಅಂತ ಹೇಳಿ ತಿಳ್ಕೊರಿ. 10 kg ಐತಿ ಅಂತ ಹೇಳಿ ತಿಳ್ಕೊರಿ. ಅದೇ ಅದು ಎದ್ರ ಮೇಲೆ ನಿಂತತಿ? ಈಗ ಒಂದ ಕೈಲಿ ಇದನ್ನ ಹಿಡ್ಕೊಂಡಿರ ಅಂತ ತಿಳ್ಕೊರಿ. ಒಂದ ಕೈಲಿ ಇದನ್ನ ಹಿಡ್ಕೊಂಡಿರಿ ನೀವು, ಅರ್ಥ ಆತ್ರಿ? ಈಗ 10 kg ಐತಿ, ಅದನ್ನ ನೀವು ಒಂದ ಕೈಲಿ ಹಿಡ್ಕೊಂಡಿರಿ. ಅದೇ ರೀತಿ ಸೇಮ್ 10 kg ಏನ್ ಮಾಡ್ತೀರಿ? ಎರಡು ಕೈಲಿ ಹಿಡ್ಕೊ ಮಾಡ್ರಿ ಅಂತ ತಿಳ್ಕೊರಿ. ಎರಡು ಕೈಲಿ ಹಿಡ್ಕೊಂಡಿರಿ ಅಂತ ತಿಳ್ಕೊರಿ. ನಿಮಗ ಪ್ರೆಷರ್ ಅಥವಾ ಒತ್ತಡ ಎಲ್ಲಿ ಜಾಸ್ತಿ ಆಗತ್ರಿ? ಇಲ್ಲಿ ಜಾಸ್ತಿ ಆಗತ್ತ. ಎದಕ್ಕಪ್ಪ ಅಂತಂದ್ರ ಈ 10 kg ಬಲ ಎಷ್ಟು ಏರಿಯಾ ಮೇಲೆ ಅವಲಂಬನೆ ಆಗಿತ್ರಿ? ಒಂದ ಕೈ ಅಂತಂತಂದ್ರೆ ಏರಿಯಾ ಕಡಿಮೆ ಆತಲ್ರಿ. ಅದ ಈ 10 kg ಬಲ ಎರಡು ಕೈಯಾಗ ಹಿಡ್ಕೊಂಡಿರಂತಂದ್ರ ಈ 10 kg ಅನ್ನೋದು ಏರಿಯಾಗ ಡಿಸ್ಟ್ರಿಬ್ಯೂಟ್ ಆತ್ರಿ. ಅದು ಅಂದ್ರ ಏರಿಯಾ ಏನಾತ್ರಿ? ಇಲ್ಲಿ ಇನ್ಕ್ರೀಸ್ ಆತ. ಏರಿಯಾ ಏನಾಯ್ತು? ಇನ್ಕ್ರೀಸ್ ಆತ. ಯಾವಾಗ ಏರಿಯಾ ಇನ್ಕ್ರೀಸ್ ಆಗತ್ತಲ್ಲ ಅಲ್ಲಿ ಏನಾಗತ್ತ ಅಂತಂದ್ರೆ ನಿಮ್ಗ ಒತ್ತಡ ಕಡಿಮೆ ಆಗತ್ತ. ಒತ್ತಡ ಏನಾಗತ್ರಿ? ಕಡಿಮೆ ಆಗತ್ತ. ಇಲ್ಲಿ ನೋಡ್ರಿ, ಇಲ್ಲಿ ಚಿತ್ರ ಒಳಗೆ ಏನ್ ಕೊಟ್ಟಾರಪ್ಪ ಅಂತಂದ್ರ ಇಲ್ಲೇ ಒಬ್ಬ ವ್ಯಕ್ತಿ ನಿಂತಾನ್ರಿ. ಒಬ್ಬ ವ್ಯಕ್ತಿ ನಿಂತಾನು. ಇವಂದ 60 kg ಅದಾನಂತ ತಿಳ್ಕೊರಿ. 60 kg ಅದಾನಂತ ತಿಳ್ಕೊರಿ. ಇವ ಇಲ್ಲಿ ಸ್ಥಳಗಳು ನಿಂತಾನೆ, ಈ ಪ್ಲೇಸ್ ನಿಂತಾನ. ಆಮೇಲೆ ಇವನ್ ಪೂರ್ತಿ ಬಾಡಿ ನೆಲಕ್ಕೆ ಹತ್ತೈತ್ರಿ. ಅಂದ್ರ ಇಷ್ಟ ಏರಿಯಾ ಮೇಲೆ ನಿಂತಾನು ಆ 60 kg ಅನ್ನೋದು ಅಪ್ಲೈ ಆಗತೈತಿ. ಎಷ್ಟು ಏರಿಯಾ ಮೇಲೆ? ಇಷ್ಟ ಏರಿಯಾ ಮೇಲೆ ಅಪ್ಲೈ ಆಗತೈತಿ. ಅದೇ ರೀತಿ ಇಲ್ಲೇ ಹೀಲ್ಸ್ ಹಾಕೊಂಡ್ ನಿಂತಾರ. ಹೀಲ್ಸ್ ಹಾಕೊಂಡ್ ನಿಂತಾಗ ಅವನ್ ಏರಿಯಾ ಏನಾತ್ರಿ? ಕಡಿಮೆ ಆತ್ಲೋರಿ. ಅಂದ್ರ ಭೂಮಿಗೆ ಅವನ್ ಕಾಲುಗಳು ಅಂಟ್ಕೊಂಡಿದ್ದ ಏರಿಯಾ ಏನಾಯ್ತು? ಕಡಿಮೆ ಆತ. ಅಂದ್ರೆ ಇಷ್ಟ ಪ್ರಮಾಣದಾಗ ಏರಿಯಾ ಏನಾಯ್ತು? ಅಂಟ್ಕೊಂಡತ ಅನ್ಬೇಕಂತ. ಇದು ಎದ್ರ ಮೇಲೆ? ಭೂಮಿ ಮೇಲೆ. ಅಂದ್ರೆ ಇವನ್ ಒತ್ತಡ ಪೂರ್ತಿ ಈ ಭೂಮಿಗೆ ಏರಿಯಾ ಏನಾತ್ರಿ? ಡಿಸ್ಟ್ರಿಬ್ಯೂಟ್ ಆಗಲ್ಲ. ಅಂದ್ರೆ ಹರಿದು ಹಂಚೋಗಂಗಿಲ್ಲ. ಅದು ಇವು 60 kg ಇರುತ್ತಲ್ಲ ಇದೇನಾಗತ್ತ? ಇದೇನು ಇಷ್ಟು ಉದಿಯತ್ತಲ್ರಿ, ಏರಿಯಾ ಎದಕ್ ಟಚ್ ಆಗಿರತ್ತಲ್ಲ ಅದ್ರ ಮೇಲೆ ಬೀಳಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏರಿಯಾ ಏನಿತ್ತು? ಹೆಚ್ಚಿಗೆ ಇತ್ತು. ಯಾಕಂದ್ರೆ ಅವ್ನ ಕಾಲುಗಳು ಎರಡೂ ಏನಾಗಿದ್ದು? ನೆಲಕ್ಕೆ ಅಂಟ್ಕೊಂಡಿದ್ದು. ಆದ್ರ ಇಲ್ಲಿ ಏನಾಗಿರ್ತತಿ? ಹೀಲ್ಸ್ ಹಾಕೊಂಡ ಅನ್ನತ್ಲೆ ಈ ಬರೀ ಮುಂಗಾಲ್ ಅಷ್ಟೇ ಏನಾಗತ್ರಿ? ನೆಲಕ್ಕೆ ಅಂಟ್ಕೊಂಡಿರತ್ತೆ. ಅರ್ಥ ಆತ್ರಿ? ಇಲ್ಲಿ ಏನಾಯ್ತು? ಅವನ ಏರಿಯಾ ಸ್ಪರ್ಶ ಇದೇನಾತ್ರ ಕಡಿಮೆ ಆತ. ಏರಿಯಾ ಕಡಿಮೆ ಆತನಂತಲೇ ಅವಾಗ ಏನಾಗತ್ತ? ಇಲ್ಲಿ ಏನಾಗತ್ರಿ? ಹೈ ಪ್ರೆಷರ್, ಹೆಚ್ಚು ಒತ್ತಡ ಉಂಟಾಕತಿ. ಇಲ್ಲಿ ಏನಾಯ್ತು? ಕಡಿಮೆ ಒತ್ತಡ, ಯಾಕಂದ್ರೆ ಏರಿಯಾ ಜಾಸ್ತಿ ಇತ್ತು. ಇದರಿಂದ ನಿಮ್ಗೆ ಏನು ಗೊತ್ತಾಗತ್ತಪ್ಪ ಅಂತಂದ್ರ ಪ್ರೆಷರ್ ಅನ್ನೋದೇನ್ರಿ? ಫೋರ್ಸಿಗೆ ಈಕ್ವಲ್ ಇರ್ತತಿ. ಆದ್ರ ಏರಿಯಾಕ್ ಏನಪ್ಪಾ ಅಂತಂದ್ರ ವಿಲೋಮ ಅನುಪಾತದಲ್ಲಿ ಇರ್ತತಿ. ಅರ್ಥ ಆತ್ರಿ? ನೀವು ಸೇಮ್ ಫೋರ್ಸನ್ನ ಏರಿಯಾ ಚೇಂಜ್ ಮಾಡಿ ಹಾಕಕತ್ರ ಅಂತಂದ್ರ ಅಲ್ಲಿ ಒತ್ತಡಗಳು ಚೇಂಜ್ ಆಕಾವ. ಹೆಂಗ್ ಏರಿಯಾ ಡಿಪೆಂಡ್ ಆಗೈತಪ್ಪ ಅಂತಂದ್ರ ವಿಲೋಮ ಅನುಪಾತ ಅಥವಾ ಇನ್ವರ್ಸರ್ಲಿ ಪ್ರಪೋರ್ಷನಲ್ ಅಂತ ಇರತ್ತೆ. ಅಂದ್ರ ಏರಿಯಾ ಎಲ್ಲಿ ಜಾಸ್ತಿ ಆಗುತ್ತ ಅಲ್ಲಿ ನಿಮಗ್ ಪ್ರೆಷರ್ ಏನಾಗತ್ರಿ? ಕಡಿಮೆ ಆಗತ್ತ. ಅರ್ಥ ಆತ್ರಿ? ಫೋರ್ಸ್ ಜಾಸ್ತಿ, ಒತ್ತಡ ಅಥವಾ ಬಲ ಜಾಸ್ತಿ ಆತಂತಂದ್ರ ಪ್ರೆಷರ್ ಜಾಸ್ತಿ ಆಗುತ್ತ. ಆದ್ರ ಈ ಪ್ರೆಷರ್ ನೀವು ಕನ್ಸಿಡರ್ ಮಾಡ್ಬೇಕಪ್ಪ ಅಂತಂದ್ರೆ ಏರಿಯಾನ ಕನ್ಸಿಡರ್ ಮಾಡಬೇಕ.
ಏರಿಯಾನ ಕನ್ಸಿಡರ್ ಮಾಡಬೇಕು. ಇನ್ನೊಂದು ಉದಾಹರಣೆ ತಗೋರಿ. ಈಗ ಒಂದ ಚಾಕು ಐತಿ ಅಂತ ತಿಳ್ಕೊರಿ. ಒಂದ ಚಾಕು ಐತಿ, ಅದನ್ನ ಏನ್ ಮಾಡತ್ತೀರಿ ನೀವು, ಒಂದು ಆಪಲ್ ಐತಿ, ಆಪಲ್ನ ಕಟ್ ಮಾಡತ್ತೀರಿ, ಆಪಲ್ನ ಕಟ್ ಮಾಡತ್ತೀರಿ. ಈ ಚಾಕುವಿನ ಬಲದ ಮೇಲೆ ಒಂದ್ 5 ನ್ಯೂಟನ್ ಬಲ ಹಾಕಿರಿ ಅಂತ ತಿಳ್ಕೊರಿ. ಅಂದ್ರ ಒತ್ತಡ ಆ ಕಟ್ ಮಾಡಕ್, ಆಪಲ್ ಕಟ್ ಮಾಡಕ್ ನೀವು ಹಿಂಗ ಇದನ್ನ ಮಾಡ್ತಿರಲ್ಲ, ಇಷ್ಟು ಫೋರ್ಸ್ ಹಾಕಿದಾರೆ ಅಂತ ತಿಳ್ಕೊರಿ. ಅದೇ ರೀತಿ ನೀವು ಒಂದ ಲಿಂಬು ಅಂತ ತಗೋರಿ, ಒಂದು ಲಿಂಬುವನ್ನು ಅದ್ರ ಮೇಲೂ ಸೇಮ್ ಚಾಕು ತಗೋರಿ, ಸೇಮ್ ಫೋರ್ಸ್ ನ ಅಪ್ಲೈ ಮಾಡ್ರಿ. ಯಾವ್ದು ಜಲ್ದಿ ಕಟ್ ಆಗತ್ರಿ, ಆಪಲ್ ಕಟ್ ಆಗುತ್ತೋ ಏನ ಲಿಂಬು ಕಟ್ ಆಗುತ್ತೋ? ಅಬ್ಸರ್ವ್ ಮಾಡ್ರಿ, ಲಿಂಬು ಕಟ್ ಆಗುತ್ತೆ. ಯಾಕೆ ಲಿಂಬು ಕಟ್ ಆಗತ್ತಪ್ಪ ಅಂತಂದ್ರ ಏರಿಯಾ ಆಫ್ ಕಾಂಟ್ಯಾಕ್ಟ್ ನೋಡ್ರಿ, ಲಿಂಬುವಿನ ಆಕಾರ ಏನೈತಿ ಆಪಲ್ ಇದು ಮಾಡಿದಾಗ ಏನಾಯ್ತ್ರಿ, ಕಡಿಮೆ ಐತಿ. ನೀವು ಎರಡೂ ಕಡೆ ಏನಾಗೈತ್ರಿ, ಫೋರ್ಸ್ ನ ಸೇಮ್ ಅಪ್ಲೈ ಮಾಡ್ಯಾರಿ, ಬಲವನ್ನ ಸೇಮ್ ಅಪ್ಲೈ ಮಾಡಿರಿ. ಆದ್ರೆ ನಿಮ್ಗೆ ಏರಿಯಾ ಏನೈತಿಲೆ, ಎತ್ತರ ಏರಿಯಾ ಜಾಸ್ತಿ ಐತಿ, ಆಪಲ್ ಏರಿಯಾ ಜಾಸ್ತಿ ಐತಿ. ಅಂದ್ರೆ ಇದ್ರ ಮೇಲೆ ಏನಾಗತ್ರಿ, ಪ್ರೆಷರ್ ಕಡಿಮೆ ಆಗತ್ತ. ಯಾಕಪ್ಪ, ಏರಿಯಾ ಜಾಸ್ತಿ ಐತಿ. ಏರಿಯಾ ಜಾಸ್ತಿ ಇರುತ್ತಂದ್ರೆ ಏನೈತಿ, ಏರಿಯಾ ಪ್ರೆಷರಿಗೆ ಒತ್ತಡಕ್ಕ ವಿಲೋಮ ಅನುಪಾತದಲ್ಲಿ ಐತಿ. ಅರ್ಥಾತ್ರಿ, ವಿಲೋಮ ಅನುಪಾತದಲ್ಲಿ ಐತಿ. ಈ ಲಿಂಬುದ ಆಕಾರ ಏನೈತಿ, ಆಪಲ್ಗಿಂತ ಕಡಿಮೆ ಐತಿ, ಅಂದ್ರೆ ಏರಿಯಾ ಕಡಿಮೆ ಆತ. ಏರಿಯಾ ಕಡಿಮೆ ಆತ ಅಂತ ಏನಾಗತ್ರಿ, ಪ್ರೆಷರ್ ಜಾಸ್ತಿ ಆಗತ್ತ. ಅದಕ್ಕೆ ಏನಾಗತ್ತ, ಲಿಂಬು ಜಲ್ದಿ ಕಟ್ ಆಗತ್ತ. ನೀವು ಸೇಮ್ ಬಲ ಅಪ್ಲೈ ಮಾಡಿರ್ಬೇಕಾ, ಮತ್ತ ಬಲವನ್ನ ಫೋರ್ಸ್ ಅನ್ನ ಚೇಂಜ್ ಮಾಡಿರ್ಬಾರ್ದು. ಈಗ ನೋಡ್ರಿ, ಬಲವನ್ನು ಅಳೆಯುವಂತಹ ಮಾನ ಯಾವ್ದಪ್ಪ ಅಂದ್ರೆ, ಯೂನಿಟ್ ಯಾವ್ದಂತಂದ್ರೆ ನ್ಯೂಟನ್. ಯಾಕಂದ್ರೆ ಇದ್ರ ಬಗ್ಗೆ ಅಧ್ಯಯನ ಮಾಡಿದವ ಯಾರಪ್ಪ ಅಂದ್ರೆ ನ್ಯೂಟನ್. ಅದಕ್ಕೆ ಅದರದ ಯೂನಿಟ್ ಏನ್ ಇಟ್ಟಾರಪ್ಪ ಅಂತಂದ್ರೆ ನ್ಯೂಟನ್ ಇಟ್ಟಾರ. ಅದ ಈ ಪ್ರೆಷರ್ ಏನ್ ಯೂನಿಟ್ ಪಾ ನೋಡ್ರಿ, ಪ್ರೆಷರ್ ಅಂತಂದ್ರೆ ಏನ, ಫೋರ್ಸ್ ಎಷ್ಟು ಅಪ್ಲೈ ಮಾಡಿರಿ ಅನ್ನೋದು ಎದ್ರ ಮೇಲೆ, ಏರಿಯಾ ಮೇಲೆ. ಫೋರ್ಸ್ ಅನ್ನೋದು ಏನೈತ್ರಿ, ನ್ಯೂಟನ್ ಐತಿ. ಏರಿಯಾ ಅನ್ನೋದು ಏನೈತಿ, ಮೀಟರ್ ಸ್ಕ್ವೇರ್ ಐತಿ. ಅಂದ್ರ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂದಂಗ ಇದ್ರದ ಯೂನಿಟ್. ಅರ್ಥಾತ್ರಿ, ಏರಿಯಾ ಅಂತಂದ್ರೆ ಏನ್ರಿ, ಮೀಟರ್ ಸ್ಕ್ವೇರ್ ಇರ್ತೈತ್ರಿ ಯೂನಿಟ್. ಆಮೇಲೆ ಈ ಫೋರ್ಸ್ ಅಂತ ನಿಮ್ಗೆ ಗೊತ್ತಾಗೈತಿ ನ್ಯೂಟನ್ ಅಂತ ಹೇಳಿ. ಇದು ಡಿವೈಡೆಡ್ ಬೈ ಐತಿ, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಗತ್ತೆ. ನ್ಯೂಟನ್ ಪರ್ ಅಂತಂದ್ರೆ ಏನೈತಿ, ತೆಳಗೈತದ, ಅದಕ್ಕೆ ಮೀಟರ್ ಸ್ಕ್ವೇರ್ ಆತ. ಅರ್ಥಾತ್ರಿ, ಇವನ್ನೆಲ್ಲ ನಿಮ್ಗೆ ಯೂನಿಟ್ ಒಮ್ಮೊಮ್ಮೆ ಕೇಳ್ತಾರ, ಒಮ್ಮೊಮ್ಮೆ ಕೇಳಂಗಿಲ್ಲ. ಆದ್ರೆ ಏನ್ ಕೇಳ್ತಾರಪ್ಪ ಅಂದ್ರೆ ಇಂಪಾರ್ಟೆಂಟ್ ಪ್ರೆಷರ್ ಅಪ್ಲೈಡ್ ಕ್ವಶನ್ಗಳನ್ನ ಕೇಳ್ತಾರ. ಈಗ ಎಕ್ಸಾಂಪಲ್ ಇದನ್ನ ಕೊಡ್ಬೋದು ನಿಮ್ಗೆ. ಈಗ ಆಪಲ್ ಅದು ಆಪಲ್ ಕೊಟ್ಟು, ಲಿಂಬು ಹಣ್ಣಿನ ಕೊಟ್ಟು ಒಂದೇ ರೀತಿಯಾದಂತ ಬಲವನ್ನು ಅಪ್ಲೈ ಮಾಡ್ತಿರ್ತೀರಿ, ಯಾವ್ದು ಜಲ್ದಿ ಕಟ್ ಆಗುತ್ತೆ ಮತ್ತು ಇದಕ್ಕೆ ಕಾರಣವೇನು ಅಂತ ಕೇಳ್ಬೋದು. ಅವಾಗ ನಿಮ್ಗೆ ಏನ್ ಗೊತ್ತಿರ್ಬೇಕು, ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಯಾಕಪ್ಪ, ಮೊದಲು ಏನ್ ಮಾಡ್ಕೋಬೇಕು, ಪ್ರೆಷರ್ ಅಂತಂದ್ರೆ ಏನ, ಫೋರ್ಸ್ ಅನ್ನ ಎಷ್ಟು ಏರಿಯಾ ಮೇಲೆ ಹಾಕತ್ತೇವಿ, ಬಲವನ್ನ ಎಷ್ಟು ಏರಿಯಾ ಮೇಲೆ ಹಾಕತ್ತೇವಿ ಅನ್ನೋದಕ್ಕೆ ಏನ್ ಕರೀತಾರ, ಪ್ರೆಷರ್ ಅಂತ ಕರೀತಾರ. ಪ್ರೆಷರ್ ಎದ್ರ ಮೇಲೆ ಅವಲಂಬನೆ ಆಗೈತಿ, ಏರಿಯಾ ಮೇಲೆ ಅವಲಂಬನೆ ಆಗೈತಿ ಮತ್ತು ಫೋರ್ಸ್ ಮೇಲೆ ಅವಲಂಬನೆ ಆಗೈತಿ. ಒಂದೇ ಫೋರ್ಸ್ ಹೆಚ್ಚಿಗೆ ಆದಂಗ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದೇನ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ನೀವು ಬಲ ಹಾಕ್ತೀರಿ ಅಷ್ಟು ಪ್ರೆಷರ್ ಜಾಸ್ತಿ ಆಗುತ್ತೆ. ಆದ್ರ ಆ ಪ್ರೆಷರ್ ಎದ್ರ ಮೇಲೆ ಅವಲಂಬನೆ ಆಗೈತಿ, ಏರಿಯಾ ಅನ್ನೋದ್ರ ಮೇಲೆ ಅವಲಂಬನೆ ಆಗೈತಿ. ಅಕಸ್ಮಾತ್ ಆ ವಸ್ತುವಿನ ಏರಿಯಾ ಕಡಿಮೆ ಇತ್ತು, ನೀವು ಫೋರ್ಸ್ ಸೇಮ್ ಹಾಕತ್ತಿದ್ರಿ ಅಂತಂದ್ರ ಬಲ ಏನಾಗತ್ರಿ, ಪ್ರೆಷರ್ ಜಾಸ್ತಿ ಆಗತ್ತೆ. ಅರ್ಥಾತ್ರಿ ನೋಡ್ರಿ. ಮತ್ತೆ ಇನ್ನ ಇವು ಪ್ರೆಷರ್ ಬಗ್ಗೆ ಹೇಳ್ಬೇಕಂತಂದ್ರ, ಫೋರ್ಸ್ ಪರ್ ಯೂನಿಟ್ ಏರಿಯಾ ಗೊತ್ತಾಯ್ತು, ಆಮೇಲೆ ಹೆಚ್ಚು ಒತ್ತಡ ಬಲ ಗೊತ್ತಾಯ್ತು, ಆಮೇಲೆ ಫೋರ್ಸ್ ಬಗ್ಗೆ ಗೊತ್ತಾಯ್ತು. ಆಮೇಲೆ ಏನಪ್ಪಾ ಅಂತಂದ್ರೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ಇಲ್ಲಿ ಒಂದು ನೆನಪಿಟ್ಕೊಂಡ್ಬಿಟ್ರಿ, ಬರೀ ಏರಿಯಾ ಹೆಚ್ಚಿಗೆ ಆದಂಗ ಪ್ರೆಷರ್ ಕಡಿಮೆ ಆಗುತ್ತಾ, ಏರಿಯಾ ಕಡಿಮೆ ಆದಂಗ ಪ್ರೆಷರ್ ಜಾಸ್ತಿ ಆಗುತ್ತಾ, ಇಷ್ಟು ಕಾನ್ಸೆಪ್ಟ್ ತಿಳ್ಕೊರಿ. ಇದನ್ನ ಬೇಕಾದಂಗ ನೀವು ಅಪ್ಲೈ ಕ್ವಶನ್ ಕೇಳಿರಿ ಅಂತಂದ್ರು ಇದ್ರ ಮೇಲೆ ನೀವು ಸಾಲ್ವ್ ಮಾಡ್ಬೋದು. ಪ್ರೆಷರ್ ಮೇಲೆ ಬೇಕಾದ್ರು ಇದು ಒಂದು ಕಾನ್ಸೆಪ್ಟ್ ಮೇಲೆ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಡೆನ್ಸಿಟಿ ರೀ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಡೆನ್ಸಿಟಿ. ಏನ್ ಡೆನ್ಸಿಟಿ ಅಂತಂದ್ರ ನೋಡ್ರಿ, ಡೆನ್ಸಿಟಿ ಅಂತಂದ್ರ ಡೆನ್ಸಿಟಿ ಅಂತ ಏನ್ ಕರೀತಾರೆ, ಸಾಂದ್ರತೆ ಅಂತ ಕರೀತಾರೆ. ನೋಡ್ರಿ, ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದ್ರ ಮೇಲೆ ಬಹಳ ಸಲ ಎಕ್ಸಾಮ್ ದಾಗ ಕೇಳಿದಾರೆ ಅಪ್ಲೈಡ್ ಕ್ವಶನ್. ಡೆನ್ಸಿಟಿ ಅಂದ್ರೆ ಏನಪ್ಪಾ, ಕನ್ನಡದಾಗ ಸಾಂದ್ರತೆ ಅಂತ ಕರೀತಾರೆ. ಏನ್ ಹಿಂಗಂತಂದ್ರ ಕಣಗಳು ಎಷ್ಟು ಒತ್ತೊತ್ತಾಗಿ ಜೋಡಣೆಯಾಗಿವೆ. ಸಾಂದ್ರತೆ ಅಂದ್ರೆ ಏನ್ರಿ, ಒಂದು ವಸ್ತುವಿನ ಕಣಗಳು ಎಷ್ಟು ಒತ್ತೊತ್ತಾಗಿ ಜೋಡಣೆಯಾಗಿವೆ ಅನ್ನೋಕೆ ಏನಂತ ಕರೀತಾರ್ರಿ, ಡೆನ್ಸಿಟಿ ಅಂತ ಕರೀತಾರೆ. ಇದು ಕಾಮನ್ ಲ್ಯಾಂಗ್ವೇಜ್ ಆಗಿದೆ. ಈ ಡೆನ್ಸಿಟಿ ಫಾರ್ಮುಲಾ ಏನಪ್ಪಾ ಅಂತಂದ್ರ ಮಾಸ್ ಅಂದ್ರ ರಾಶಿ,
ವಸ್ತುವಿನ ತೂಕ ಅಥವಾ ರಾಶಿ, ಆಮೇಲೆ ಡಿವೈಡೆಡ್ ಬೈ ವ್ಯಾಲ್ಯೂಮ್ ಅಂದ್ರ ಗಾತ್ರ. ಇದ್ರ ಮೇಲೆ ಅವಲಂಬನೆ ಆಗೈತ್ರಿ. ಈ ಫಾರ್ಮುಲಾ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಅಪ್ಲೈಡ್ ಕ್ವಶನ್ ನಿಮ್ಗೆ ಬಹಳ ಸಲ ಕೇಳ್ತಾರ. ಏನ್ರಿ ಡೆನ್ಸಿಟಿ ಅಂತಂದ್ರೆ ಏನ? ವಸ್ತುವಿನ ಮಾಸ್ ಅಂದ್ರೆ ಏನ್ರಿ? ಅದ್ರ ತೂಕ ಅಂದ್ರ ಡಿವೈಡೆಡ್ ಬೈ ಏನ್ರಿ? ವ್ಯಾಲ್ಯೂಮ್ ಅಂತಂದ್ರ ರಾಶಿಗೆ ನೇರ ಅನುಪಾತ ಐತಿ. ಅಂದ್ರೆ ಇದ್ರ ಅರ್ಥ ಏನ? ವಸ್ತುವಿನ ತೂಕ ಅಥವಾ ರಾಶಿ ಜಾಸ್ತಿ ಆತಂತಂದ್ರ ಡೆನ್ಸಿಟಿ ಏನಾಗತ್ರಿ? ಜಾಸ್ತಿ ಆಗತ್. ಆಮೇಲೆ ಡಿವೈಡೆಡ್ ಬೈ ವ್ಯಾಲ್ಯೂಮ್ ಐತಿ. ವ್ಯಾಲ್ಯೂಮ್ ಅಂತಂದ್ರೆ ಏನ್ರಿ? ಗಾತ್ರ. ಏನ್ ಹಿಂಗಂದ್ರ ವ್ಯಾಲ್ಯೂಮ್ ಅಂತಂದ್ರೆ ಏನ್ರಿ? ವ್ಯಾಲ್ಯೂಮ್ ಅಂತಂದ್ರೆ ಏನ? ಒಂದು ವಸ್ತು ಈಗ ಐತಿ ಅಂತ ಹೇಳ್ತೀವಿ, ಚೌಕ್ ಬಾಕ್ಸ್. ಇದ್ರೊಳಗ ಇದ್ರ ಉದ್ದ, ಅಗಲ ಮತ್ತು ಎತ್ತರ ಇವು ಮೂರನ್ನ ಹೊಂದಿದ್ದಕ್ಕೆ ಏನ್ ಕರೀತಾರೋ? ವ್ಯಾಲ್ಯೂಮ್ ಅಂತ ಕರೀತಾರೆ, ಅಥವಾ ಗಾತ್ರ ಅಂತ ಕರೀತಾರೆ. ಒಂದು ವಸ್ತುವಿನ ಉದ್ದ ಇರ್ಬೋದು, ಅಗಲ ಇರ್ಬೋದು, ಎತ್ತರ ಇರ್ಬೋದು, ಈ ಮೂರನ್ನು ಹೊಂದಿರಬೇಕು. ಆ ಹೊಂದಿರುವಂತ ವಸ್ತುಗೆ ಏನ್ ಕರೀತಾರೆ? ವ್ಯಾಲ್ಯೂಮ್ ಅಂತ ಕರೀತಾರೆ. ಇದು ಪೂರ್ತಿ ಒಳಗಿಂದೆಲ್ಲ ಏನಪ್ಪಾ ಅಂದ್ರೆ ಇದು ವ್ಯಾಲ್ಯೂಮ್. ಇದು ಅರ್ಥ ಆತ್ರಿ? ಇದ್ರ ಎತ್ತರನು ಇರ್ಬೇಕ, ಮತ್ ಬರೀ ಉದ್ದ ಅಗಲ ಅಷ್ಟೇ ಇರಬಾರ್ದು, ಎತ್ತರನು ಇರ್ಬೇಕು. ಇದು ಉದ್ದು, ಇದು ಅಗಲ, ಇದು ಎತ್ತರ. ಚೌಕ್ ಬಾಕ್ಸ್ ನೋಡ್ರಿ, ಇದು ಉದ್ದ ಆಗತ್ತ, ಆಮೇಲೆ ಇದು ವಸ್ತುವಿನ ಅಗಲ ಆಗತ್ತ, ಆಮೇಲೆ ಎತ್ತರ ಇಷ್ಟ ಆಗತ್ತ. ಈ ಮೂರನ್ನ ಗುಣಾಕಾರ ಮಾಡಿರಪ್ಪ ಅಂತ ಏನಾಗುತ್ತೆ? ನಿಮ್ಗೆ ವ್ಯಾಲ್ಯೂಮ್ ಅಂತ ಸಿಗತೈತಿ. ಇದನ್ನೆಲ್ಲ ನಿಮ್ ಡೆಫಿನಿಷನ್ ಕೇಳಂಗಿಲ್ಲ. ನಿಮ್ಗೆ ಏನ್ ಕೇಳ್ತಾರಪ್ಪ ಅಂದ್ರ ಡೆನ್ಸಿಟಿ, ಸಾಂದ್ರತೆ ಎದ್ರ ಮೇಲೆ ಅವಲಂಬನೆ ಆಗೈತ್ರಿ? ರಾಶಿ ಮತ್ತು ವ್ಯಾಲ್ಯೂಮ್ ಮೇಲೆ, ಗಾತ್ರದ ಮೇಲೆ ಅವಲಂಬನೆ ಆಗೈತಿ. ರಾಶಿ ಜಾಸ್ತಿ ಆದಂಗ ಡೆನ್ಸಿಟಿ ಜಾಸ್ತಿ ಆಗತ್ತ. ಡೆನ್ಸ್ ಅಂತಂದ್ರೆ ಏನ? ಗಟ್ಟಿ ಭಾಗ. ವ್ಯಾಲ್ಯೂಮ್ ಜಾಸ್ತಿ ಆದಂಗ ಡೆನ್ಸಿಟಿ ಕಡಿಮೆ ಆಗತ್ತ. ಈಗ ನೋಡ್ರಿ, ನಿಮ್ಗ ಒಂದ್ ಉದಾಹರಣೆ ಹೇಳ್ತೀನಿ. ಈಗ ಇಲ್ಲೇ 1 kg ವಸ್ತು ಐತಿ ಅಂತ ತಿಳ್ಕೊರಿ. ಇಲ್ಲೇ 2 kg ವಸ್ತು ಐತಿ. ಇದ್ರ ಡೆನ್ಸಿಟಿ ಎತ್ರ ಜಾಸ್ತಿ ಇರತ್ರಿ? 1 kg ಜಾಸ್ತಿ ಇರತ್ತೋ 2 kg ಜಾಸ್ತಿ ಇರತ್ತೋ? 1 kg ಜಾಸ್ತಿ ಇರತ್ತೆ. ಯಾಕ? ಅದ್ರದ್ ರಾಶಿಗೆ ಹೆಂಗೈತ್ರಿ? ಡೆನ್ಸಿಟಿ ನೇರ ಅನುಪಾತ ಆಗೈತಿ. ರಾಶಿ ಜಾಸ್ತಿ ಆದಂಗ ಏನಾಗತ್ತ? ಡೆನ್ಸಿಟಿನೂ ಜಾಸ್ತಿ ಆಗತ್ತ. ಇನ್ನ ವ್ಯಾಲ್ಯೂಮ್ ನೋಡ್ರಿ, ಈಗ ಒಂದ್ ವಸ್ತು ಇಲ್ಲಿ ಐತ್ರಿ. ಈ ವಸ್ತು ಒಳಗ ಕಣಗಳು ಎಷ್ಟದಾವ? ಒಂದು 100 ಕಣ ಅದಾವ ಅಂತ ತಿಳ್ಕೊರಿ. ಒಂದು 100 ಕಣ ಅದಾವ. ಆದ್ರೆ ಈ ವಸ್ತು ಇಷ್ಟರೊಳಗ ಆ 100 ಕಣಗಳು ಕುಂತಾವ್ರಿ. ಅದೇ ರೀತಿ ಇಲ್ಲಿ ಒಂದು ಚೌಕ್ ಬಾಕ್ಸ್ ಐತಿ. ಇದು ಚೌಕ್ ಬಾಕ್ಸ್ ಇದಕ್ಕಿಂತ ಕಡಿಮೆ ಐತಿ. ಆಮೇಲೆ ಇದ್ರೊಳಗೆ ಏನಪ್ಪಾ ಅಂತಂದ್ರ ಕಣಗಳು ಸೇಮ್ ಅದಾವ. ಅರ್ಥ ಆತ್ರಿ? ಇಲ್ಲಿ ಎಷ್ಟು 100 ಕಣಗಳದಾವಲ್ಲ, ಇಲ್ಲೂ 100 ಕಣಗಳು ಅದಾವ. ಆದ್ರ ಇದ್ರ ಜಾಗ ಆವರಿಸ್ಕೊಂಡಿದ್ದೇನಾತು? ಇದ್ರ ಜಾಸ್ತಿ ಐತಿ, ಇದ್ರದ್ ಕಡಿಮೆ ಐತಿ. ಅರ್ಥ ಆತ್ರಿ? ಇದ್ರದ್ ಜಾಸ್ತಿ ಐತಿ, ಇದ್ರ ಕಡಿಮೆ ಐತಿ, ಇದ್ರ ಜಾಸ್ತಿ ಐತಿ. ಇಲ್ಲೂ 100 ಕಣಗಳು ಅದಾವು, ಇಲ್ಲೂ 100 ಕಣಗಳು ಅದಾವು, ಇಲ್ಲೂ 100 ಕಣ ಅದಾವು, ಇಲ್ಲೂ 100 ಕಣ ಅದಾವು. ಆದ್ರ ಏನಪ್ಪಾ ಅಂತಂದ್ರ ಏರಿಯಾ ಏನೈತಿ ಅಥವಾ ವ್ಯಾಲ್ಯೂಮ್ ಎಷ್ಟು ಯಾವ್ದ್ರದ್ ಜಾಸ್ತಿ ಐತಿ? ಇದ್ರದ್ ಜಾಸ್ತಿ ಐತಿ. ಸೊ ಇದ್ರ ಗಾತ್ರ ಜಾಸ್ತಿ ಇರೋದಕ್ಕೆ ಏನಾಗತ್ರಿ? ಇದ್ರ ಡೆನ್ಸಿಟಿ ಏನಾಗತ್ತ? ಹಗರಾಗತ್ತ. ಅಂದ್ರ ಏನಪ್ಪಾ ಅಂದ್ರ ನೀವ ಇದನ್ನ ಎತ್ತಿ ನೋಡ್ರಿ, ಆಮೇಲೆ ಇದನ್ನ ಎತ್ತಿ ನೋಡ್ರಿ, ನಿಮಗೆ ಯಾವ್ದು ವಜ್ಜೆ ಅನ್ಸತ್ ಗೊತ್ತ್ರಿ? ಸೇಮ್ ಕಣಗಳನ್ನ ಇರ್ತಾವ. ಇಲ್ಲಿ 100 ಕಣ ಇದ್ದು ಅಂತಂದ್ರೆ ಇಲ್ಲೂ 100 ಕಣಗಳು ಸೇಮ್ ಅದಾವ. ಆದ್ರ ಇದು ಇಷ್ಟು ಸೈಜ್ ಕಡಿಮೆ ಐತಿ, ಇದು ಸೈಜ್ ಜಾಸ್ತಿ ಐತಿ. ಅವಾಗ ನಿಮಗ ಇದಕ್ಕಿಂತ ಇದು ಹಗರ ಅನ್ಸತಿ. ಯಾಕಂದ್ರೆ ಈ ಕಣಗಳು ಡಿಸ್ಟ್ರಿಬ್ಯೂಟ್ ಆಗಿರ್ತಾವ. ಇಲ್ಲೆಲ್ಲ ಒತ್ತೊತ್ತಾಗಿ ಜೋಡಣೆ ಆಗಿರಂಗಿಲ್ಲ, ಬಿಡಿಯಾಗಿ ಜೋಡಣೆ ಆಗಿರ್ತಾವ. ನಿಮಗ ಅವಾಗ ಏನ್ ಅನ್ಸತಿ? ಇದು ಸ್ವಲ್ಪ ಹಗರ ಅನ್ಸತಿ. ಇದನ್ನ ಕಂಪೇರ್ ಮಾಡಿದಾಗ ಕಣಗಳು ಸೇಮ್ ಇರ್ತಾವ್ರಿ. ಅವಾಗ ನೆನ್ಪಿಟ್ಕೋರಿ. ಅಂದ್ರ ಏನಪ್ಪಾ? ಈಗ ನೋಡ್ರಿ, ಒಂದ ಕಬ್ಬಿನ ತಗೋರಿ. ಒಂದ ಕಬ್ಬಿನ ಎಷ್ಟ? 1 kg ಕಬ್ಬಿನ ತಗೋರಿ. ಅದೇ ರೀತಿ 1 kg ಹತ್ತಿ ತಗೋರಿ. 1 kg ಹತ್ತಿ ತಗೋರಿ. ಎರಡನ್ನು ಎತ್ತರ ನೀವು ಯಾವ್ದು ನಿಮಗೆ ವಜ್ಜೆ ಅನ್ಸತಿ? 1 kg ಕಬ್ಬಿನ ಅನ್ಸತ್ತೋ 1 kg ಹತ್ತಿ ಅನ್ಸತ್ತೋ? 1 kg ಕಬ್ಬಿನ ಅನ್ಸತಿ. ಎರಡರಿಗೂ ಸೇಮ್ ತೂಕ ಐತಿ, ಅಂದ್ರ ರಾಶಿ ಸೇಮ್ ಐತಿ. ಆದ್ರ ಅದ್ ಹರಡಿಕೊಂಡಿರುವಂತ ವ್ಯಾಲ್ಯೂಮ್ ಅಥವಾ ಗಾತ್ರ ಏನೈತಿ? ಎತ್ತರ ಜಾಸ್ತಿ ಐತ್ರಿ, ಈ ಹತ್ತಿ ಜಾಸ್ತಿ ಐತಿ. ನೋಡ್ರಿ, ಹತ್ತಿ ಹಗುರ ಯಾಕಿರ್ತದಪ್ಪ ಅಂದ್ರ ಅಲ್ಲಿರುವಂತ ಒಳಗ ಕಣಗಳು ಹಿಂಗ್ ಒತ್ತೊತ್ತಾಗಿ ಜೋಡಣೆ ಆಗಿರಂಗಿಲ್ರಿ, ಹಿಂಗ್ ಫುಲ್ ಬಿಡಿ ಜೋಡಣೆ ಆಗಿರ್ತಾವ. ಅದಕ್ಕೆ ನೀವು 1 kg ಹತ್ತಿ ತಗೊಂಬಂದಿ ಅಂತಂದ್ರೆ ಒಂದ್ ಚೀಲನ ತಗೊಂಡ್ ಹೋಗ್ಬೇಕ. ಅದ 1 kg ಕಬ್ಬಿನ ಅಂತಂದ್ರೆ ಇಷ್ಟ ಇರತ್ತಾರ, ಎತ್ತಿ ಬಿಡ್ಬೋದು ಅದನ್ನ. ಅಂದ್ರ ಅದೇನಾಗತ್ತೆ? ನಿಮ್ಗೆ ವಜ್ಜೆ ಅನ್ಸತ್ತೆ. ಯಾಕಂದ್ರೆ ಅಲ್ಲಿ ಕಣಗಳು ಅಷ್ಟು ಒತ್ತೊತ್ತಾಗಿ ಸೇಮ್ ಕಣಗಳು 1 kg ಕಣಗಳು ಇರ್ತಾವ, ಇಲ್ಲಿ 1 kg ಕಣಗಳು ಇರ್ತಾವ. ಆದ್ರ ಅವು ಆವರಿಸಿಕೊಂಡಂತ ಏರಿಯಾ ಏನಿರತಿ ಈ ಕಬ್ಬಿನೊಳಗ ಕಡಿಮೆ ಇರ್ತತಿ. ಈ ವ್ಯಾಲ್ಯೂಮ್ ಕಡಿಮೆ ಇರೋದಕ್ಕೆ ಏನಾಯ್ತು? ವ್ಯಾಲ್ಯೂಮ್ ಕಡಿಮೆ ಐತಿ ಅಂದ್ರೆ ಇದು ವಿಲೋಮ ಅನುಪಾತಕ ಆತ. ಡೆನ್ಸಿಟಿ ಏನಾಗತ್ರಿ? ಹೆಚ್ಚಿಗೆ ಆಗತ್ತ. ಇಲ್ಲಿ ಏನೈತಿ? ಹತ್ತಿದ ಕಣಗಳು ಸೇಮ್ ಅದಾವ, ಆದ್ರೆ ಏನಾಗತ್ರಿ? ಇದ್ರ ವ್ಯಾಲ್ಯೂಮ್ ಜಾಸ್ತಿ ಐತಿ, ಗಾತ್ರ ಏನೈತಿ? ಜಾಸ್ತಿ ಐತಿ. ಅದಕ್ಕೆ ಇದ್ರ ಡೆನ್ಸಿಟಿ ಏನಾಗತ್ರಿ? ಕಡಿಮೆ ಆಗತ್ತ.
ಅರ್ಥ ಆತ್ರಿ. ಇದೇನಪ್ಪಾ ಅಂದ್ರ ಡೆನ್ಸಿಟಿ ಅನ್ನುವಂತ ಕಾನ್ಸೆಪ್ಟ್. ಹಂಗ ನೀರಿನ ಡೆನ್ಸಿಟಿ, ನೀರಿನ ಸಾಂದ್ರತೆ ಎಷ್ಟಪ್ಪ ಅಂತಂದ್ರ 1 ಗ್ರಾಮ್ ಪರ್ ಸಿಎಂ ಕ್ಯೂಬ್. ಇದ್ರ ಅರ್ಥ ಏನಪ್ಪಾ ಅಂತಂದ್ರ ಸಿಎಂ ಕ್ಯೂಬ್ ಅಂತಂದ್ರೆ ಏನ್ರಿ ವ್ಯಾಲ್ಯೂಮ್ ಅಂತಂದ್ರೆ ಒಂದ್ ವಸ್ತುವಿಂದ ಉದ್ದನೂ ಇರಬೇಕು, ಅಗಲ ಇರಬೇಕು, ಎತ್ತರ ಇರಬೇಕು, ಮೂರು ಇರ್ಬೇಕು. ಅಂದ್ರ ಬರೇ 1 ಸೆಂಟಿಮೀಟರ್ ತಗೊಂಡ್ರಿ ಅಂತ ತಿಳ್ಕೊರಿ ನೀವು. 1 ಸೆಂಟಿಮೀಟರ್ ಉದ್ದ ತಗೊಂಡ್ರಿ, 1 ಸೆಂಟಿಮೀಟರ್ ಅಗಲ ತಗೊಂಡ್ರಿ, 1 ಸೆಂಟಿಮೀಟರ್ ಎತ್ತರ ತಗೊಂಡ್ರಿ. ನೋಡ್ರಿ, ಒಂದ ಚೌಕ್ ಬಾಕ್ಸ್ ಐತಿ. ಎತ್ತರ ತಗೋಬೇಕಂದ್ರೆ ನೀವು 3D ಡಯಾಗ್ರಾಮ್ ತಗೋಬೇಕು, ಯಾಕಂದ್ರೆ ಎತ್ತರ ಗೊತ್ತಾಗಲ್ಲ ನಿಮ್ಗ. ಇದು 1 ಸೆಂಟಿಮೀಟರ್ ಉದ್ದ ಐತಿ, ಆಮೇಲೆ 1 ಸೆಂಟಿಮೀಟರ್ ಅಗಲ ಐತಿ, 1 ಸೆಂಟಿಮೀಟರ್ ಎತ್ತರ ಐತಿ. ಅರ್ಥಾತ್ರಿ, ಉದ್ದ ಐತಿ, ಅಗಲ ಐತಿ, ಆಮೇಲೆ ಎತ್ತರ ಐತಿ. ಇದ್ರೊಳಗ ಎಷ್ಟು ಹಿಡಿತೈತಿಪ್ಪ ಅಂತಂದ್ರೆ ನೀರ 1 ಗ್ರಾಮ್ ಅಷ್ಟೇ ರೀ. ಇದ್ರ ಡೆನ್ಸಿಟಿ ಅನ್ನಂಗ ಅದು. 1 ಸೆಂಟಿಮೀಟರ್ ಕ್ಯೂಬ್ ಒಳಗ 1 ಗ್ರಾಮ್ ನೀರ್ ಇತ್ತಂತಂದ್ರ ಅದಕ್ಕೆ ಏನಂತಾರ ನೀರಿನ ಸಾಂದ್ರತೆ ಅಂತ ಕರೀತಾರ. ನಿಮಗ್ ಸಾಂದ್ರತೆ ಅಂತಂದ್ರ ಒಂದು ನೆನಪಿಟ್ಕೋರಿ, ವಸ್ತುವಿನ ರಾಶಿ ತೂಕ ಜಾಸ್ತಿ ಇತ್ತು ಸಾಂದ್ರತೆ ಜಾಸ್ತಿ ಇರತ್ತೆ, ವ್ಯಾಲ್ಯೂಮ್ ಜಾಸ್ತಿ ಆಯ್ತು ಡೆನ್ಸಿಟಿ ಕಡಿಮೆ ಆಗತ್ತ. ಅರ್ಥ ಆತ್ರಿ, ಯಾಕಂದ್ರೆ ವಿಲೋಮ ಅನುಪಾತ ಐತಿ. ನೀವು ಸೇಮ್ ಕೆಜಿ ತೂಕ ತಗೊಂಡ್ರ ಅಂತಂದ್ರು ಅದ್ರ ಎಷ್ಟು ಸ್ಥಳವನ್ನ ಆವರಿಸಿಕೊಂಡಿದ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಅರ್ಥ ಆತ್ರಿ. ಆಮೇಲೆ ಈ ಡೆನ್ಸಿಟಿ ಏನ್ಪಾ, ಇದು ಡೆನ್ಸಿಟಿ ಯಾಕೆ ಕಾನ್ಸೆಪ್ಟ್ ಹಿಡ್ಕೋತಾರ ಅಂತಂದ್ರ ಯಾವ ವಸ್ತುವಿನ ಡೆನ್ಸಿಟಿ ಅಥವಾ ಸಾಂದ್ರತೆ ಜಾಸ್ತಿ ಇರ್ತದಲ್ರಿ ಅದು ಮುಳುಗುತ್ತದೆ ನೀರಿನಲ್ಲಿ ಅಥವಾ ಯಾವುದೇ ದ್ರವದಲ್ಲಿ. ಏನಾಗತ್ರಿ, ಮುಳುಗುತ್ತದೆ. ಯಾವುದರ ಸಾಂದ್ರತೆ ಜಾಸ್ತಿ ಇರ್ತದಲ್ರಿ ಅದು ನೀರಿನಲ್ಲಿ ಮುಳುಗುತ್ತದೆ. ಯಾಕಂದ್ರೆ ನಾವು ನೀರಿನ ಸಾಂದ್ರತೆ ಏನಂತ ಕನ್ಸಿಡರ್ ಮಾಡೇವಿ, 1 ಗ್ರಾಮ್ ಪರ್ ಸಿಎಂ ಕ್ಯೂಬ್ ಅಂತ ಕನ್ಸಿಡರ್ ಮಾಡೇವಿ. ಇಷ್ಟಿರತ್ತಂತ ಹೇಳಿ. ಈ ನೀರಿನಕ್ಕಿಂತ ಜಾಸ್ತಿ ಇತ್ತಂತ ಹೇಳ್ತಿಕೋರಿ, ಯಾವ ತರದ ಸಾಂದ್ರತೆ ಜಾಸ್ತಿ ಇರತ್ತಲ್ರಿ ಅದು ಮುಳುಗ್ತತಿ. ಅಂದ್ರ ಅರ್ಥ ಏನ, ಯಾವ್ದು ವಜ್ಜೆ ಇರ್ತತಲ್ಲ ಅದು ಮುಳುಗ್ತತಿ ಅಂದಂಗ. ಈಗ ನೀವು ಒಂದ್ ಬಕೆಟ್ ಒಳಗ್ ತಗೋರಿ, ಬಕೆಟ್ ಒಳಗ ನೀರ್ ತಗೋರಿ, ನೀರೊಳಗ್ ಕಲ್ಲು ಹಾಕ್ರಿ, ಕಲ್ಲು ಮುಳುಗ್ತತೋ ತೇಲ್ತತೋ, ಕಲ್ಲ ಮುಳುಗ್ತತಿ. ಇದ್ರ ಅರ್ಥ ಏನ, ಎತ್ತರ ಸಾಂದ್ರತೆ ಜಾಸ್ತಿ ಇದ್ದಂಗತು ಕಲ್ಲಿನ ಸಾಂದ್ರತೆ ಜಾಸ್ತಿ, ಕಲ್ಲಿನ ಡೆನ್ಸಿಟಿ ಜಾಸ್ತಿ. ಎದಕ್ಕಿಂತ, ನೀರಿನಗಿಂತ. ಅರ್ಥ ಆತ್ರಿ. ಆಮೇಲೆ ಈ ಕಾನ್ಸೆಪ್ಟ್ ಮೇಲೆ ಏನಪ್ಪಾ ಅಂದ್ರೆ ತೇಲುವಿಕೆ ಮತ್ತು ಮುಳುಗುವಿಕೆ. ನೀ ಯಾವ ಸಾಂದ್ರತೆ ಕಡಿಮೆ ಇರತಿ ಅದು ಮುಳುಗ್ತತಿ, ಯಾವ್ದ ಸಾಂದ್ರತೆ ಕಡಿಮೆ ಇರತಿ ಅದು ತೇಲ್ತತಿ, ಎದ್ರ ಸಾಂದ್ರತೆ ಜಾಸ್ತಿ ಇರತಿ ಅದೇನಾಗತ್ರಿ, ಮುಳುಗ್ತತಿ. ಅರ್ಥ ಆತ್ರಿ. ಈಗ ನೋಡ್ರಿ, ಮತ್ತ ಈ ಸಾಂದ್ರತೆ ಮೇಲೆ, ಸಾಂದ್ರತೆ ತಾಪದ ಮೇಲೆ ಹೆಂಗ ಅವಲಂಬನೆ ಆಗೈತಿ ಅಂದ್ರೆ ಟೆಂಪರೇಚರ್ ಹೆಂಗ, ಇದ್ರ ಮೇಲೆ ಕ್ವಶನ್ ಬಾಸ್ಲ ಕೇಳಿದಾರೆ. ಟೆಂಪರೇಚರ್ ಮೇಲೆ ಹೆಂಗ ಅವಲಂಬನೆ ಆಗೈತಿ ನೋಡ್ರಿ. ಟೆಂಪರೇಚರ್ ಅಂತಂದ್ರೆ ಏನ, ತಾಪ. ಈಗ ಇಲ್ಲೇ ಒಂದ್ ಬಕೆಟ್ ಐತಿ ಅಂತ ಹೇಳಿ ತಿಳ್ಕೊರಿ, ಒಂದ್ ಬಕೆಟ್ ಐತಿ, ಇಲ್ಲೇ ನೀರಿನ ಕಣಗಳು ಅದಾವ. ಸಾಮಾನ್ಯ ನೀರ ಇದೆ. ಇದ್ರ ಡೆನ್ಸಿಟಿ ಏನಾತ್ರಿ, 1 ಗ್ರಾಮ್ ಪರ್ ಸಿಎಂ ಕ್ಯೂಬ್ ಅಂತಂದ್ರ 1 ಸಿಎಂ ಉದ್ದ, 1 ಸೆಂಟಿಮೀಟರ್ ಉದ್ದ, 1 ಸೆಂಟಿಮೀಟರ್ ಅಗಲ, 1 ಸೆಂಟಿಮೀಟರ್ ಎತ್ತರ ಇರುವಂತ ಬಾಕ್ಸ್ ಒಳಗ ಎಷ್ಟು ನೀರ್ ಇರ್ತತಿ ಅಂದ್ರ 1 ಗ್ರಾಮ್ ನೀರ್ ಇರ್ತದ ನಂಗ. ಅಂದ್ರ ಇಲ್ಲಿ 1 ಗ್ರಾಮ್ ನೀರ್ ಐತ ನಂಗಿದ. ಅರ್ಥ ಆತ್ರಿ. 1 ಸೆಂಟಿಮೀಟರ್ ಉದ್ದ, 1 ಸೆಂಟಿಮೀಟರ್ ಅಗಲ, 1 ಸೆಂಟಿಮೀಟರ್ ಎತ್ತರ ಇರುವಂತ ಬಾಕ್ಸ್ ಒಳಗ 1 ಗ್ರಾಮ್ ನೀರ್ ಐತ ನಂಗ. ಈಗ ನೀವ್ ಏನ್ ಮಾಡ್ರಿ, ಇದಕ್ಕ ಟೆಂಪರೇಚರ್ ಕೊಡಕ್ ಸ್ಟಾರ್ಟ್ ಮಾಡ್ರಿ, ಅಂದ್ರ ತಾಪವನ್ನು ಕೊಡಕ್ ಸ್ಟಾರ್ಟ್ ಮಾಡ್ರಿ. ಟೆಂಪರೇಚರ್ ಕೊಡ ಅಂತ ನೀರಿನ ಕಣಗಳು ಓಡಾಡಕ್ ಸ್ಟಾರ್ಟ್ ಆಕಾವ್. ಅಂದ್ರ ನೀರಿನ ಕಣಗಳು ಇಲ್ಲಿದ್ದು ಏನಾಕವ್ರಿ, ಸ್ಪ್ರೆಡ್ ಆಗಕ್ ಸ್ಟಾರ್ಟ್ ಆಕಾವ್. ಅವಾಗ ಏನಾತ್ರಿ, ಈ ಬಾಕ್ಸ್ ಒಳಗಿನ ನೀರ ಇಲ್ಲಿ ಕುಂತಿದ್ವಲ್ಲ ಇವೆಲ್ಲಾ ಕಡೆ ಹರಡಕ್ ಸ್ಟಾರ್ಟ್ ಆಕಾವ್. ನೀರಿನ ಕಣಗಳು ಹರಡಲು ಸ್ಟಾರ್ಟ್ ಆಕಾವ್. ಅವಾಗ ಈ ನೀರಿನ ಕಣಗಳು ಎಷ್ಟೈತಿ, 1 ಗ್ರಾಮ್ ಐತಿ. ಆದ್ರ ಇವು ಏನಾದ್ರು ದೂರ ಹೋಗ್ಬಿಟ್ರು, ಇವು ದೂರ ಹೋದು. ಅವಾಗ ಏನಾಗತ್ರಿ, ಇದ್ರದ 1 ಸೆಂಟಿಮೀಟರ್ ಬಾಕ್ಸ್ ಒಳಗೆ ನೀವು ಹಾಕಿದಾಗ 1 ಸೆಂಟಿಮೀಟರ್ ಉದ್ದ, 1 ಸೆಂಟಿಮೀಟರ್ ಆಗಲ್ಲ, 1 ಸೆಂಟಿಮೀಟರ್ ಎತ್ತರ ಇರುವಂತ ಬಾಕ್ಸ್ ನ ಹಾಕಿದ್ರಿ. ಈಗ ಅದನ್ನ ಈಗ ನೀರಿನ ಕಣಗಳು ಏನಾದ್ರು ಸ್ಪ್ರೆಡ್ ಆಗಕತ್ತಿಲ್ಲೋ. ಯಾಕೆ ಸ್ಪ್ರೆಡ್ ಆಗಕತ್ತು, ನೀವು ತಾಪಮಾನವನ್ನು ಕೊಟ್ರಿ, ಟೆಂಪರೇಚರ್ ಕೊಡ ಅಂತಲೇ ನೀರಿನ ಅಣುಗಳು ಚಲನೆಗೆ ಬಂದು, ನೀರಿನ ಅಣುಗಳು ಚಲನೆಗೆ ಬರ ಅಂತಲೇ ಇದ್ದಲ್ಲೇ ಇರಂಗಿಲ್ರಿ, ಅವು ದೂರ ಹೋಗಕ್ ಸ್ಟಾರ್ಟ್ ಮಾಡ್ತಾವ್. ದೂರ ಹೋಗಕ್ ಸ್ಟಾರ್ಟ್ ಮಾಡಿದ್ವು ಅಂತಂತಂದ್ರ ಈ ಬಾಕ್ಸ್ ಬಿಟ್ಟು ಹೊರಗೋದು. ಅರ್ಥ ಆದ್ರಿ. 1 ಸೆಂಟಿಮೀಟರ್ಗೆ ಬಾಕ್ಸ್ ಒಳಗಿಂತ ಹೊರಗೋದ್ರು. ಅವಾಗ ಏನಾಯ್ತು, ನೀರಿನ ಕಣಗಳು ಇಲ್ಲಿ ಏನಾದ್ರು ಕಡಿಮೆ ಅದು, ಈ 1 ಸೆಂಟಿಮೀಟರ್ ಬಾಕ್ಸ್ ಗಿಂತ ಕಡಿಮೆ ಅದು. ಉಳ್ಕಿದ ನೀರೆಲ್ಲ ಏನಾದ್ರು ಹೊರಗೋದು. ಯಾಕೆ ಹೊರಗೋದು, ನೀವು ಟೆಂಪರೇಚರ್ ಕೊಟ್ಟಿದ್ದಕ್ಕ. ಅವಾಗ ಏನಾತ್ರಿ, ನೀರಿನ ಕಣಗಳ ಸಂಖ್ಯೆ ಕಡಿಮೆ ಆತ. ಅವಾಗ ಏನಾಗುತ್ತ, ಈ 1 ಸೆಂಟಿಮೀಟರ್ ಕ್ಯೂಬ್ ಒಳಗ ನೀರಿನ ಅಣುಗಳ ಸಂಖ್ಯೆ ಏನಾಯ್ತು, ಕಡಿಮೆ ಆತ. ಅವಾಗ ಇದ್ರ ಡೆನ್ಸಿಟಿ ಅಥವಾ ಸಾಂದ್ರತೆ ಏನಾಗುತ್ತ, ಕಡಿಮೆ ಆಗುತ್ತದೆ. ಇದರ ಅರ್ಥ ಏನಪ್ಪಾ,
ಟೆಂಪರೇಚರ್ ನೀವು ಹೆಚ್ಚಿಗೆ ಮಾಡಿರಂತಂದ್ರ ಅಣುಗಳ ಚಲನೆ ಜಾಸ್ತಿ ಆಗುತ್ತ. ಅಣುಗಳ ಚಲನೆ ಜಾಸ್ತಿ ಆತಂತಂದ್ರ ಡೆನ್ಸಿಟಿ ಏನಾಗುತ್ತ, ಕಡಿಮೆ ಆಗುತ್ತೆ. ಯಾಕೆ ಡೆನ್ಸಿಟಿ ಕಡಿಮೆ ಆಗುತ್ತ? ನೀರಿನ ಅಣುಗಳ ಸಂಖ್ಯೆ ಮೊದ್ಲಿನಕ್ಕಿಂತ 1 ಗ್ರಾಮ್ ಇತ್ತಿಲ್ಲ ಇಲ್ಲ 1 ಸೆಂಟಿಮೀಟರ್ ಕ್ಯೂಬ್ದಾಗ, ಅವಾಗ ಏನಾಯ್ತು, ನೀವು ಟೆಂಪರೇಚರ್ ಕೊಡಂತಲೇ ಅವು ಮೂವ್ಮೆಂಟ್ ಚಲನೆ ಸ್ಟಾರ್ಟ್ ಅದು. ಅವಾಗ ನೀರಿನ ಅಣುಗಳ ಸಂಖ್ಯೆ ಕಡಿಮೆ ಆತ. ಅಣುಗಳ ಸಂಖ್ಯೆ ಕಡಿಮೆ ಆತಂತಂದ್ರೆ ಡೆನ್ಸಿಟಿ ಏನಾಗುತ್ತೆ, ವಜ್ಜೆ ಏನಾಗುತ್ತ, ಕಡಿಮೆ ಆಗತ್ತೆ. ಇದೊಂದು ಕಾನ್ಸೆಪ್ಟ್ ತಿಳ್ಕೊರಿ. ಟೆಂಪರೇಚರ್ ಜಾಸ್ತಿ ಆತಂತಂದ್ರೆ ಡೆನ್ಸಿಟಿ ಸಾಂದ್ರತೆ ಏನಾಗತ್ರಿ, ಕಡಿಮೆ. ಸಾಂದ್ರತೆ ಅಂದ್ರೆ ಏನ್ರಿ, ವಜ್ಜೆ. ಇಷ್ಟ ನೆನ್ಪಿಟ್ಕೊಂಡ್ಬಿಡ್ರಿ. ಎತ್ತರದ ವಜ್ಜೆ ಜಾಸ್ತಿ ಇರತಿ ಅದು ಮುಳುಗ್ತತಿ, ಎತ್ತರ ವಜ್ಜೆ ಕಡಿಮೆ ಇರತಿ ಅದೇನಾಗತ್ತ, ತೇಲ್ತತಿ. ಅದೇ ರೀತಿ ಈಗ ನೋಡ್ರಿ, ಈಗ ಮಂಜುಗಡ್ಡೆ ಐತ್ಪ. ಮಂಜುಗಡ್ಡೆ ಅನ್ನೋದೇನ್ರಿ, ಒಂದು ಘನ ವಸ್ತು ಇಲ್ಲ ರೀ. ಐಸ್ ಅನ್ನೋದೇನ್ರಿ, ಒಂದು ಘನ ವಸ್ತು. ಆದ್ರ ನೀರ್ ಅನ್ನೋದೇನ್ರಿ, ಒಂದು ದ್ರವ ವಸ್ತು. ನೀರ್ ಅನ್ನೋದೇನ ದ್ರವ ವಸ್ತು. ನಮಗ್ ಕಾಮನ್ ಆಗಿ ಏನ್ ಅನ್ಸತಿ, ಇದು ಸಾಲಿಡ್ ಐತಿ ಅಥವಾ ಘನ ಸ್ಥಿತಿ ಒಳಗೈತಿ ಅಂದ್ರ ಇದೇನಾಗುತ್ತ, ನೀರಿನಲ್ಲಿ ಮುಳುಗ್ತತಿ ಅಂತ ಹೇಳಿ ಅನ್ಸತಿ. ಆದ್ರ ಇದು ನೀರಿನಲ್ಲಿ ಮುಳುಗುವುದಿಲ್ಲ. ಯಾಕೆ ಮುಳುಗಂಗಿಲ್ಲಪ್ಪ ಅಂತಂದ್ರ ಇದರ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತದೆ. ಅರ್ಥ ಆತ್ರಿ? ಅಂದ್ರ ನೀರಿನ್ಕಿಂತ ವಜ್ಜೆ ಕಡಿಮೆ ಇರ್ತತಿ. ಇದು ಯಾವ ತರದ, ಐಸ್ ಬಾಕ್ಸ್ ಒಳಗ. ಇದು ಸಾಲಿಡ್ ಇತ್ತಂತಂದ್ರು ಏನಾಗಲ್ರಿ, ಮುಳುಗಂಗಿಲ್ಲ, ಇದು ತೇಲುತ್ತದೆ. ಅರ್ಥ ಆತ್ರಿ? ಇದು ತೇಲುತ್ತದೆ. ಮತ್ತ ಇನ್ನೊಂದು ಕಾನ್ಸೆಪ್ಟ್ ಬರೋದು ನಿಮ್ಗ ನೋಡ್ರಿ. ಡೆನ್ಸಿಟಿ ಮ್ಯಾಗ ಇನ್ನೊಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರ, ಈಗ ನಾರ್ಮಲ್ ಸಮುದ್ರ ಅಥವಾ ಇದ್ರೊಳಗ ಏನಪ್ಪಾ ಅಂತಂದ್ರ, ನದಿ ಒಳಗ ಅಕಸ್ಮಾತ್ ನೀವು ಹೋದ್ರಪ್ಪ ಅಂತಂದ್ರ, ಯಾರ ಮನುಷ್ಯ ಹೋದ್ರಂತಂದ್ರ ಅಲ್ಲಿ ಏನಾಗತ್ತಂದ್ರ ಪ್ರಾಣಿಗಳಾಗಿರ್ಬೋದು ಮನುಷ್ಯ ಆಗಿರ್ಬೋದು ಏನಕ್ಕಂದ್ರ ಮುಳುಗ್ತಾರೆ. ಈ ಸ್ವಿಮ್ಮಿಂಗ್ ಬರ್ಲಿಕ್ಕಂದ್ರ ಏನಕ್ಕಾರ ಮುಳುಗ್ತಾರ. ಯಾಕ? ಮನುಷ್ಯನ ವಜ್ಜೆ ಅಥವಾ ಡೆನ್ಸಿಟಿ ಅಥವಾ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಏನಿರತ್ರಿ, ಜಾಸ್ತಿ ಇರ್ತತಿ. ಅರ್ಥಾತ್ರಿ? ನೀರಿನ ಸಾಂದ್ರತೆಗಿಂತ ಜಾಸ್ತಿ ಇರತಿ. ಅದಕ್ಕೆ ಏನಾಗುತ್ತ, ಮುಳುಗ್ತತಿ. ಆದ್ರ ಡೆಡ್ ಸಿ ಅಥವಾ ಮೃತ್ಯು ಸಮುದ್ರ ಅಂತ ಕರೀತಾರ. ಮೃತ್ಯು ಸಮುದ್ರ ಅಲ್ಲಿ ಮನುಷ್ಯ ಮುಳುಗಂಗಿಲ್ಲ. ಇದಕ್ಕ ಕಾರಣವೇನು ಅಂತ ಕೇಳ್ಬಿಡ್ತಾರೆ. ಕಾರಣವೇನು ಅಂತ ಕರೀತಾರ. ಆ ಮೃತ್ಯು ಸಮುದ್ರದೊಳಗ ಏನ್ ಹೆಚ್ಚಿಗೆ ಇರ್ತದಪ್ಪ ಅಂತಂದ್ರ ಲವಣಾಂಶಗಳ ಪ್ರಮಾಣ ಜಾಸ್ತಿ ಇರ್ತೈತಿ. ಅಂದ್ರ ಸಾಲ್ಟಿನ ಪ್ರಮಾಣ ಜಾಸ್ತಿ ಇರ್ತೈತಿ. ಯಾವಾಗ ನೀರೊಳಗ್ ಸಾಲ್ಟ್ ಮಿಕ್ಸ್ ಆಗತ್ತಲ್ರಿ, ನೀರೊಳಗ್ ಈಗ ನಾರ್ಮಲ್ ನೀರ್ ಇತ್ತಪ್ಪ ಅಂತಂದ್ರ ಅದ್ರ ಡೆನ್ಸಿಟಿ ಎಷ್ಟಿತ್ರಿ, 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇತ್ತ. 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇತ್ತ. ಈಗೇನಾಯ್ತು, ನೀರೊಳಗೆ ನೀವು ಏನ್ ಮಿಕ್ಸ್ ಮಾಡ್ರಿ, ಉಪ್ಪನ್ನ ಮಿಕ್ಸ್ ಮಾಡಿರಿ ಅಂದ್ರೆ ಡಿಸಾಲ್ವ್ ಆಗ್ತದ. ಅವಾಗ ಏನಾಗುತ್ತಂತಂದ್ರ ಈ ತರದ ಡೆನ್ಸಿಟಿ ಅಥವಾ ಸಾಂದ್ರತೆ ಏನಂತ್ರಿ, ಜಾಸ್ತಿ ಆಗತ್ತ. ಯಾವಾಗ ನೀವು ಉಪ್ಪನ್ನ ಮಿಕ್ಸ್ ಮಾಡಿರಿ ಅಂತಂದ್ರ ಅದರದ ವಜ್ಜೆ ಅಥವಾ ಅದರ ಮಾಸ್ ಅಥವಾ ರಾಶಿ ಏನಾತ್ರಿ, ಜಾಸ್ತಿ ಆತ. ಸೊ ಡೆನ್ಸಿಟಿ ಅದ್ರ ಮೇಲೆ ಅವಲಂಬನೆ ಆಗೈತಿ, ಮಾಸ್ ಮತ್ತು ವ್ಯಾಲ್ಯೂಮ್ ಮೇಲೆ. ಮಾಸ್ ಜಾಸ್ತಿ ಅಥವಾ ರಾಶಿ ಅದ್ರ ತೂಕ ಜಾಸ್ತಿ ಆಗಂತ ಏನಾತ್ರಿ, ಡೆನ್ಸಿಟಿ ಏನಾಯ್ತು, ಜಾಸ್ತಿ ಆತ. ಎದಕ್ಕಿಂತ, ಮನುಷ್ಯನ್ಕಿಂತ. ಅದಕ್ಕೇನಪ್ಪಾ ಅಂತಂದ್ರ ಮನುಷ್ಯ ಮುಳುಗುವುದಿಲ್ಲ. ಅರ್ಥಾತ್ರಿ? ಹಿಂಗ್ ಕ್ವಶನ್ ಕೇಳ್ತಾರ. ಸ್ಟೇಟ್ಮೆಂಟ್ ಕೊಡ್ತಾರು, ಆಮೇಲೆ ಹೇಳಿಕೆ 1 ಹೇಳಿಕೆ 2 ಈ ಇದ್ರ ಮೇಲೆ ಹಿಂಗ್ ಕೊಡ್ತಾರು, ಕ್ವಶನ್ ನ ಕೇಳ್ತಾರ. ನೆಕ್ಸ್ಟ್ ನೋಡ್ರಿ, ಇನ್ನೊಂದೇನಪ್ಪಾ ಅಂತಂದ್ರ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೋಡ್ರಿ, ಈಗ ಇದನ್ನು ಕೇಳಿದಾರಿ ಬಾಳ ಸಲ ಎಕ್ಸಾಮ್ದಾಗ. ಈಗ ಲೈಫ್ ಜಾಕೆಟ್ ಹಾಕೋತಿರ್ ಗೊತ್ತು, ಇದ್ರೊಳಗ ಎಲ್ಲಾರ ಇದ್ರಕೋದು ಹೋದಾಗ, ನೀರೊಳಗ ಸ್ವಿಮ್ಮಿಂಗ್ ಅಥವಾ ಏನಾರ ಇದು ಮಾಡುವಾಗ, ಬೋಟಿಂಗ್ ಅದು ಮಾಡುವಾಗ ಏನ್ ಮಾಡ್ತೀರಿ, ಅವಾಗ ಏನ್ ಮಾಡ್ತಾರ ಅಂತಂದ್ರ ಲೈಫ್ ಜಾಕೆಟ್ ಕೊಡ್ತಾರ. ಯಾಕಪ್ಪ ಲೈಫ್ ಜಾಕೆಟ್ ಯಾವ ಇದರ ಮೇಲೆ ಕೆಲಸ ಮಾಡ್ತತಿ ಅಂತ ಕೇಳಿದಾರ, ಬಾಳ ಸಲ ಕೇಳಿದಾರೆ ಎಕ್ಸಾಮ್ದಾಗ. ಇದು ಕಾನ್ಸೆಪ್ಟ್ ಬೇಸ್ ಮೇಲೆ ರೀ. ಇದು ಏನಪ್ಪಾ ಅಂತಂದ್ರ ಡೆನ್ಸಿಟಿ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತತಿ. ಹೆಂಗ್ ವರ್ಕ್ ಮಾಡ್ತತಿ ಡೆನ್ಸಿಟಿ ಕಾನ್ಸೆಪ್ಟ್ ಮೇಲೆ ಅಂತಂದ್ರ, ಈಗ ನಾರ್ಮಲ್ ನೀರ್ ಮನುಷ್ಯ ಇದಂತ ಹೇಳ್ತಿಕೋರಿ, ಅವಾಗ ನೀವು ಅಕಸ್ಮಾತ್ ನೀರೊಳಗೆ ಹೋಗಂತ ಏನಾಗತ್ರಿ, ಮುಳುಗ್ತಾನೆ. ಯಾಕಂತಂದ್ರ ಇವನ ಸಾಂದ್ರತೆ ಮನುಷ್ಯನ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಜಾಸ್ತಿ ಇರ್ತತಿ. ಅವಾಗ ಏನಕ್ಕನ ಮುಳುಗ್ತಾನು. ಆದ್ರ ಇದನ್ನ ಲೈಫ್ ಜಾಕೆಟ್ ಹಾಕೊಂಡಾಗ ಏನ್ ಮಾಡ್ತದಪ್ಪ ಅಂತಂದ್ರ, ಲೈಫ್ ಜಾಕೆಟ್ ಮನುಷ್ಯನ, ಈಗ ಡೆನ್ಸಿಟಿ ಅಂತಂದ್ರೆ ಏನ್ರಿ, ಮಾಸ್ ಬೈ ವ್ಯಾಲ್ಯೂಮ್ ಮಾತ್ರ. ಈಗ ನಾವು ಇವನ್ ಮುಳುಗಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕ್ರಿ, ವ್ಯಾಲ್ಯೂಮ್ ಅನ್ನ ಇನ್ಕ್ರೀಸ್ ಮಾಡ್ಬೇಕು, ಡಿಕ್ರೀಸ್ ಮಾಡ್ಬೇಕು. ಅಂದ್ರ ಗಾತ್ರವನ್ನ ಇನ್ಕ್ರೀಸ್ ಮಾಡ್ಬೇಕು, ಕಡಿಮೆ ಮಾಡ್ಬೇಕು.
ವ್ಯಾಲ್ಯೂಮ್ ಅನ್ನ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಡಿಕ್ರೀಸ್ ಮಾಡ್ಬೇಕು, ಅಂದ್ರೆ ಕಡಿಮೆಗೊಳಿಸ್ಬೇಕು. ಈ ವ್ಯಾಲ್ಯೂಮ್ ಅನ್ನ ಕಡಿಮೆ ಮಾಡಿರಿ ಅಂತಂದ್ರೆ ಡೆನ್ಸಿಟಿ ಏನಾಗತ್ರಿ, ಡೆನ್ಸಿಟಿ ಏನಾಗತ್ತ, ಜಾಸ್ತಿ ಆಗತ್ತ. ಅಂದ್ರೆ ನೀವು ವ್ಯಾಲ್ಯೂಮ್ ಅನ್ನ ಈಗ ಮುಳುಗಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು, ಡೆನ್ಸಿಟಿ ಕಡಿಮೆ ಆಗ್ಬೇಕ. ಡೆನ್ಸಿಟಿ ಕಡಿಮೆ ಆಗ್ಬೇಕ, ಮುಳುಗಬಾರ್ದು ಅಂತಂದ್ರ ಡೆನ್ಸಿಟಿ ಕಡಿಮೆ ಮಾಡ್ಬೇಕಂತಂದ್ರ ನೀವು ಮಾಸನ್ ಏನ್ ಮಾಡ್ಬೇಕು, ಕಡಿಮೆ ಮಾಡ್ಬೇಕು. ಇಲ್ಲ ಅಂತಂತಂದ್ರ ವ್ಯಾಲ್ಯೂಮ್ ಅನ್ನ ಏನ್ ಮಾಡ್ಬೇಕು, ಜಾಸ್ತಿ ಮಾಡ್ಬೇಕು. ವ್ಯಾಲ್ಯೂಮ್ ಅಂತಂದ್ರೆ ಏನ್ರಿ, ಗಾತ್ರವನ್ನ ಜಾಸ್ತಿ ಮಾಡ್ಬೇಕು. ಅಂದ್ರ ಈ ಲೈಫ್ ಜಾಕೆಟ್ ನೀವು ಹಾಕೊಂಡ್ ಮೇಲ ನಿಮ್ಮ ಗಾತ್ರ ಮೊದ್ಲಿನಕ್ಕಿಂತ ಗಾತ್ರ ಏನಾತ್ರಿ, ಜಾಸ್ತಿ ಆತ. ಅಂದ್ರೆ ನಿಮ್ ವೇಟ್ ಏನಾಯ್ತು, ಹಿಂಗ್ ಡಿಸ್ಟ್ರಿಬ್ಯೂಟ್ ಆತಿಲ್ಲಿ ನೋಡ್ರಿ. ಮೊದಲೇನಿತ್ತು ಇಷ್ಟ ಐತಿ ನಿಮ್ ವೇಟ್, ಇಷ್ಟರೊಳಗೆ ಏನಾಗಿತ್ತು ಅಂದ್ರೆ ನಿಮ್ದೆಲ್ಲಾ ವೇಟ್ ಕಾನ್ಸಂಟ್ರೇಷನ್ ಆಗಿತ್ತ, ಅರ್ಥ ಆತ್ರಿ. ಅವಾಗ ನಿಮ್ಗೆ ಇಲ್ಲಿ ಲೈಫ್ ಜಾಕೆಟ್ ಹಾಕೊಂಡ್ಮೇಲೆ ಏನಾಯ್ತು, ಇದ್ರದ್ದು ವ್ಯಾಲ್ಯೂಮ್ ಏನಾಯ್ತು, ಜಾಸ್ತಿ ಆತ. ವ್ಯಾಲ್ಯೂಮ್ ಏನಾಯ್ತು, ಜಾಸ್ತಿ ಆತ. ಇಲ್ಲಿ ನೋಡ್ರಿ ವ್ಯಾಲ್ಯೂಮ್ ಇಷ್ಟಿತ್ತು ವ್ಯಾಲ್ಯೂಮ್, ಇಲ್ಲಿ ಏನಾಯ್ತು ನಿಮ್ಗೆ ವ್ಯಾಲ್ಯೂಮ್ ಜಾಸ್ತಿ ಆತ. ಸೊ ವ್ಯಾಲ್ಯೂಮ್ ಅನ್ನ ಜಾಸ್ತಿ ಮಾಡಿರಿ ಅಂತಂದ್ರ, ಗಾತ್ರವನ್ನ ಜಾಸ್ತಿ ಮಾಡಿರಿ ಅಂತಂದ್ರ ಅದ್ರ ಡೆನ್ಸಿಟಿ ಏನಾಗತ್ರಿ, ಕಡಿಮೆ ಆಗತ್ತ, ಅರ್ಥ ಆತ್ರಿ. ಡೆನ್ಸಿಟಿ ಕಡಿಮೆ ಆಗಂತ ಏನಾದ್ರೆ ನೀರಿನ ಡೆನ್ಸಿಟಿ ಅಥವಾ ಸಾಂದ್ರತೆಗಿಂತ ಕಡಿಮೆ ಆತಂದ್ರ ನಿಮಗೆ ತೇಲಾಕ್ ಸ್ಟಾರ್ಟ್ ಆಗುತ್ತೆ, ಅರ್ಥ ಆತ್ರಿ. ಆ ಡೆನ್ಸಿಟಿ ಕಡಿಮೆ ಮಾಡೋಂಗ ಏನ್ ಮಾಡಿರ್ತಾರ, ಇದ್ರೊಳಗ ಲೈಫ್ ಜಾಕೆಟ್ ಒಳಗ ಫೋಮ್ ಹಾಕಿರ್ತಾರೆ, ಜೆಲ್ ಟೈಪ್ ಹಾಕಿರ್ತಾರ. ಆ ಜೆಲ್ ಏನ್ ಮಾಡ್ತಂದ್ರ ನಮ್ಮ ವ್ಯಾಲ್ಯೂಮ್ ಅನ್ನ ಅಥವಾ ನಮ್ಮ ಗಾತ್ರವನ್ನ ಏನ್ ಮಾಡ್ತತಿ, ಜಾಸ್ತಿ ಮಾಡುತ್ತದೆ. ಗಾತ್ರವನ್ನ ಜಾಸ್ತಿ ಮಾಡ್ತತಿ, ಅರ್ಥ ಆತ್ರಿ. ಗಾತ್ರವನ್ನ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತಾ, ಡೆನ್ಸಿಟಿ ಏನಾಗುತ್ತಾ, ಕಡಿಮೆ ಆಗುತ್ತಾ. ಡೆನ್ಸಿಟಿ ಕಡಿಮೆ ಆತಂತಂದ್ರ ನಾವು ನೀರಿನಲ್ಲಿ ಮುಳುಗಂಗಿಲ್ಲ. ಇದನ್ನ ಕಾನ್ಸೆಪ್ಟ್ ಕೇಳಿದಾನ. ಲೈಫ್ ಜಾಕೆಟ್ ಯಾವ ಆಧಾರದ ಮೇಲೆ ಕೆಲಸ ಮಾಡುತ್ತದೆ, ಡೆನ್ಸಿಟಿ. ಲೈಫ್ ಜಾಕೆಟ್ ಅನ್ನು ನೀಡುವುದರಿಂದ ಮನುಷ್ಯ ಯಾವ ಪರಿಣಾಮ ಹೆಚ್ಚಾಗಿ ಅಥವಾ ಯಾವ ಪರಿಣಾಮ ಕಡಿಮೆಯಾಗಿ, ಯಾವ ಪರಿಣಾಮದಲ್ಲಿ ಬದಲಾವಣೆಯಾಗಿ ಮನುಷ್ಯನು ಮುಳುಗುವುದಿಲ್ಲ ಅಂತ ಕೇಳ್ತಾರ. ಅವಾಗ ನೀವ್ ಏನ್ ಹೇಳ್ಬೇಕು, ವ್ಯಾಲ್ಯೂಮ್, ಮಾಸ್ ಅಂತ ಹೇಳ್ಬಾರ್ದು. ಯಾಕಂದ್ರೆ ಮಾಸ್ ಏನ್ ಜಾಸ್ತಿ ಮಾಡತ್ತೆ, ನೀವು ವ್ಯಾಲ್ಯೂಮ್ ಅನ್ನ ಜಾಸ್ತಿ ಮಾಡತ್ತೀರಿ. ವ್ಯಾಲ್ಯೂಮ್ ಅನ್ನ ಅಥವಾ ಗಾತ್ರವನ್ನ, ಮನುಷ್ಯನ ಗಾತ್ರವನ್ನ ಜಾಸ್ತಿ ಮಾಡುತ್ತದೆ. ಇದರಿಂದ ಏನಾಗುತ್ತೆ ಅಂದ್ರೆ ಡೆನ್ಸಿಟಿ ಕಡಿಮೆ ಆಗುತ್ತಾ. ಡೆನ್ಸಿಟಿ ಕಡಿಮೆ ಆಗೋದ್ರಿಂದ ಮುಳುಗಂಗಿಲ್ಲ, ಅರ್ಥ ಆತ್ರಿ. ಇದು ಡೆನ್ಸಿಟಿ ಕಾನ್ಸೆಪ್ಟ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ಮತ್ತೆ ಡೆನ್ಸಿಟಿ ಮೇಲೆ ಮತ್ತೆ ಏನ್ ಕೇಳ್ತಾರಪ್ಪ ಅಂತಂದ್ರ, ಇನ್ನೊಂದು ಡೆನ್ಸಿಟಿ ಮೇಲೆ ಯಾಕೆ ಹೋಗ್ಬೋದಪ್ಪ ಅಂತಂದ್ರೆ, ಈಗ ಹಾಲಿನ ಶುದ್ಧತೆಯನ್ನ ಅಳತೆ ಮಾಡುವಂತ ಸಾಧನ ಯಾವ್ದ್ರಿ, ಲ್ಯಾಕ್ಟೋಮೀಟರ್ ಅಂತ ಬರುತ್ತೆ. ಹಾಲಿನ ಶುದ್ಧತೆ ಅಳೆಯುವಂತ ಮಾಪನ ಯಾವ್ದಂತಂದ್ರೆ ಲ್ಯಾಕ್ಟೋಮೀಟರ್ ಅಂತ ಬರುತ್ತೆ. ಈಗ ಡೈರಿ ಒಳಗೆ ಹೋಗಿರ್ತಾರ ನೋಡ್ರಿ, ಹಾಲು ಕೊಟ್ಟ ಮೇಲೆ ಅದ್ರ ಒಂದು ಉಪಕರಣವನ್ನ ಹಾಕ್ತಾರ. ಆ ಉಪಕರಣ ಯಾವ ತತ್ವದ ಮೇಲೆ ಆಧಾರ ಮಾಡದಪ್ಪ ಅಂತ ಹೆಂಗ್ ಅಳತೆ ಮಾಡ್ತಾರಂದ್ರ, ಈಗ ಹಾಲೊಳಗೆ ಎಷ್ಟು ಮುಳುಗ್ತತಿ, ಹಾಲೊಳಗ ಎಷ್ಟು ಮುಳುಗುತ್ತಲ್ರಿ ಅದ್ರ ಮೇಲೆ ಏನಾಗಿರ್ತದೆ, ಅದ್ರ ಶುದ್ಧತೆ ಅವಲಂಬನೆ ಆಗಿರ್ತತಿ. ಹಾಲಿನ ಶುದ್ಧತೆ ಅವಲಂಬನೆ ಆಗಿರ್ತತಿ. ಎಷ್ಟು ಜಾಸ್ತಿ ಮುಳುಗಿತಪ್ಪ ಅಂತಂದ್ರೆ ಅದ್ರ ಅರ್ಥ ಏನ, ಅದು ಹಾಲ ಪ್ಯೂರ್ ಐತ ಅನ್ನಂಗ. ಯಾಕಂದ್ರ ಅದ್ರೊಳಗ ನೀರ್ ಮಿಕ್ಸ್ ಮಾಡಿಲ್ಲ ಅನ್ನಂಗ. ನೀರ್ ಮಿಕ್ಸ್ ಮಾಡ್ಲಿಕ್ಕೆ ಏನಾಗತ್ತಪ್ಪ ಅಂತಂದ್ರ ಇತರ ಸಾಂದ್ರತೆ ಏನಾಗತ್ರಿ, ಜಾಸ್ತಿ ಆಗತ್ತ ಇದ್ರದ ಹಾಲಿಂದ. ಅವಾಗ ಏನಾಗತ್ತಂದ್ರ ಅದು ಈ ಇದನ್ನ ಮುಳುಗಾಕ್ ಕೊಡಂಗಿಲ್ಲ, ಅದನ್ನ ಏನ್ ಮಾಡ್ತತಿ, ಮೇಲ್ ಕಳಿಸ್ತತಿ. ಆಮೇಲೆ ಇದು ಲ್ಯಾಕ್ಟೋಮೀಟರ್ ಇನ್ನೊಂದು ಕಾನ್ಸೆಪ್ಟ್ ಮೇಲೆ ಇದನ್ನ ಕ್ವಶನ್ ಕೇಳಿದಾರೆ ಮೊನ್ನೆ. ಇನ್ನೊಂದು ಕಾನ್ಸೆಪ್ಟ್ ಮೇಲೆ ಅರ್ಥ ಇದಾಕತಿ, ಏನಪ್ಪಾ ಅಂತಂದ್ರ ಆರ್ಕಿಮಿಡಿಸ್ ಪ್ರಿನ್ಸಿಪಲ್. ಅದನ್ನು ನಿಮ್ಮ ಕಾನ್ಸೆಪ್ಟ್ ಹೇಳ್ತೇನೆ ನಾನು ನೆಕ್ಸ್ಟ್ ಕ್ಲಾಸ್ ಒಳಗ. ಅದ್ರ ಇದು ಹಿಂದಿನ ಕ್ಲಾಸ್ ಒಳಗೆ ಹೇಳಿದೆ ನಾನು. ಅಕಸ್ಮಾತ್ ಅವ್ರು ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಕೊಟ್ಟಿರ್ಪಲ್ಕ ಅಂತಂದ್ರೆ ಏನ್ ಹೇಳ್ಬೇಕು, ಡೆನ್ಸಿಟಿ ಅಥವಾ ಸಾಂದ್ರತೆ ಮೇಲೆ, ಹಾಲಿನ ಸಾಂದ್ರತೆ ಅಳೆಯುವಂತ ಲ್ಯಾಕ್ಟೋಮೀಟರ್ ಯಾವ ಕೆಲಸದ ಮೇಲೆ ವರ್ಕ್ ಮಾಡತ್ತ ಅಂತ ಹೇಳಿದ್ರೆ ಆರ್ಕಿಮಿಡಿಸ್ ಮತ್ತು ಡೆನ್ಸಿಟಿ ಎರಡು ಕೊಟ್ಟಿದ್ರಂತ ಎರಡು ಹಾಕ್ಬೇಕು. ಅಕಸ್ಮಾತ್ ಬೇರೆ ಆರ್ಕಿಮಿಡಿಸ್ ಅಷ್ಟೇ ಕೊಟ್ಟಿದ್ರೆ ಆರ್ಕಿಮಿಡಿಸ್ ಹಾಕ್ಬೇಕು, ಇಲ್ಲ ಡೆನ್ಸಿಟಿ ಕೊಟ್ಟಿದ್ರೆ ಡೆನ್ಸಿಟಿ ಹಾಕ್ಬೇಕು. ಯಾಕಂದ್ರೆ ಇದ್ರ ಹಾಲಿನ ಸಾಂದ್ರತೆ ಜಾಸ್ತಿ ಇರೋದ್ರಿಂದ ಏನಾಗತ್ತಂದ್ರೆ ಇದನ್ನ ಮುಳುಗಸಕ್ ಕೊಡಂಗಿಲ್ಲ. ಅದು ಅಕಸ್ಮಾತ್ ಯಾವ್ದು ಮುಳುಗಂಗಿಲ್ಲ ಅಲ್ರಿ, ಜಾಸ್ತಿ ಮುಳುಗಿತಂದ್ರ ಅದ್ರ ಡೆನ್ಸಿಟಿ ಕಡಿಮೆ ಇದ್ದಂಗ, ಅಂದ್ರ ಅದ್ರ ಪ್ಯೂರಿಟಿ ಕಡಿಮೆ ಇದ್ದಂಗ ಹಾಲಿಂದ. ಅದ್ರ ನೀರ್ ಜಾಸ್ತಿ ಮಿಕ್ಸ್ ಮಾಡಿದಾರ ಅನ್ನಂಗ ಅರ್ಥಾತ್ರಿ ಡೆನ್ಸಿಟಿ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರ, ಈಗ ನೀರಿನ ಅನಾಮಲಸ್ ಎಫೆಕ್ಟ್ ಅಂತ ಬರತ್ರಿ. ನೀರಿನ, ಇದನ್ನು ಬಹಳ ಸಲ ಕೇಳಿದಾರೆ ಎಕ್ಸಾಮ್ದಾಗ, ನೀರಿನ ವಿಶಿಷ್ಟ ಗುಣ. ನೀರಿನ ವಿಶಿಷ್ಟ ಗುಣ ಏನ್ಪಾ ಇದು ನೀರಿನ ವಿಶಿಷ್ಟ ಗುಣ ಅಂತಂದ್ರೆ, ಇದನ್ನ ಇಂಗ್ಲಿಷ್ ನಾಗ ಕೇಳಿರ್ತಾರೋ, ಅನಾಮಲಸ್ ಎಕ್ಸ್ಪಾನ್ಷನ್. ಏನ್ ಹಿಂಗಂತಂದ್ರ ಅನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್. ಏನ್ ಹಿಂಗಂತಂದ್ರ ಏನಪ್ಪಾ ಅಂತಂದ್ರ, ಈಗ ನೋಡ್ರಿ ನಮಗ್ ಏನ್ ಗೊತ್ತೈತಿ, ಡೆನ್ಸಿಟಿ ಅಂತಂದ್ರೆ ಏನ್ ಗೊತ್ತೈತಿ, ಯಾವುದು ಒಚ್ಚೆ ಇರತ್ತಲ್ಲ ಆದ್ರೆ, ಯಾವುದು
ಭಾರ ಇರ್ತೈತಲ್ರಿ ಅದು ಏನಿರ್ತದ ಅಂತಂದ್ರ ಡೆನ್ಸಿಟಿ, ಅದ್ರ ಡೆನ್ಸಿಟಿ ಜಾಸ್ತಿ ಇರತ್ತೆ ಅಂದಂಗ, ಡೆನ್ಸಿಟಿ ಜಾಸ್ತಿ ಇರತ್ತ ಅಂದಂಗ. ಆದ್ರ ನೀರ್ ಏನಾಗತ್ತಪ್ಪ ಅಂತಂದ್ರ, ನೀರ್ ಏನಾಗತ್ತಂತಂದ್ರ 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹೆಚ್ಚು ಸಾಂದ್ರತೆಯನ್ನ ಹೊಂದುತ್ತದೆ. 4 ಡಿಗ್ರಿ ಸೆಲ್ಸಿಯಸ್ ಆದ್ರೆ ಇದ್ರ ಡೆನ್ಸಿಟಿ ಏನಿರುತ್ತೆ ಅಂದ್ರೆ ಜಾಸ್ತಿ ಇರತ್ತಂತ್ರಿ. 4 ಡಿಗ್ರಿ ನೀರನ್ನ ನೀವು 4 ಡಿಗ್ರಿ ಸೆಲ್ಸಿಯಸ್ ಕುದಿಸಿ ಇದು ಮಾಡಕ್ ಸ್ಟಾರ್ಟ್ ಮಾಡಿರಪ್ಪ, ಅದ್ 4 ಡಿಗ್ರಿ ಸೆಲ್ಸಿಯಸ್ ತಗೊಂಬಂದ್ರಿ ಅಂತಂದ್ರ ಆ ನೀರ್ ಏನಿರತ್ತಂದ್ರ ಒಜ್ಜೆ ಇರತ್ತಂತ್ರಿ. ನೀರ್ ಏನಿರತ್ತಂದ್ರ ಒಜ್ಜೆ ಇರತ್ತೆ. ಅದೇ ರೀತಿ ಈ 4 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಮಾಡಿರೋ ಡೆನ್ಸಿಟಿ ಕಡಿಮೆ ಆಗುತ್ತ, 4 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಮಾಡಿರೋ ಏನಾಗುತ್ತ ಡೆನ್ಸಿಟಿ ಕಡಿಮೆ ಆಗತ್ತ. ಇದೊಂದು ವಿಚಿತ್ರ ಆಗತ್ರಿ. ಇದಕ್ಕ ಏನಂತಾರಪ್ಪ ಅಂದ್ರ ಅನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಅಂತ ಕರೀತಾರ. ಅಂದ್ರ ಮೇನ್ ಇಂಪಾರ್ಟೆಂಟ್ ಏನ್ರಿ 4 ಡಿಗ್ರಿ ಸೆಲ್ಸಿಯಸ್. ಅರ್ಥಾತ್ರಿ ಈ 4 ಡಿಗ್ರಿ ಸೆಲ್ಸಿಯಸ್ ಒಳಗ ನೀರ್ ಏನಿರ್ತತಿ ಸಾಂದ್ರತೆ ಅಥವಾ ಒಜ್ಜೆ ಏನಿರ್ತತಿ ಅಂದ್ರೆ ಜಾಸ್ತಿ ಇರ್ತತಿ. ಈಗ ನೀವು ನಾರ್ಮಲ್ ಆಗಿ ಏನ್ ಮಾಡ್ತೀರ ಅಂತಂದ್ರ ನೋಡ್ರಿ, ಒಂದು ವಸ್ತುವಿಗೆ ನೀವು ಟೆಂಪರೇಚರ್ ಕೊಟ್ಕೊಂತ ಬಂದ್ರಿ ಅಂತ ಹೇಳಿ ತಿಳ್ಕೊರಿ. ಒಂದು ವಸ್ತುವಿಗೆ ನೀವು ಟೆಂಪರೇಚರ್ ಕೊಟ್ಕೊಂತ ಬಂದ್ರೆ ಅಲ್ಲಿ ಕಣಗಳು ಎಕ್ಸ್ಪಾನ್ಷನ್ ಆಕಾವು. ಎಕ್ಸ್ಪಾನ್ಷನ್ ಆದಪ್ಪ ಅಂತಂದ್ರೆ ಏನಾಗತ್ರಿ ಡೆನ್ಸಿಟಿ ಕಡಿಮೆ ಆಕತ್ತೆ ಅಂತ ಹೇಳಿ ನಾವು ನೋಡಿದ್ದು. ಡೆನ್ಸಿಟಿ ಅಥವಾ ಸಾಂದ್ರತೆ ಕಡಿಮೆ ಆಕತ್ತೆ ಅಂತ ಹೇಳಿ ನೋಡಿದ್ದು. ಆದ್ರೆ ಈಗ ನೋಡ್ರಿ 4 ಡಿಗ್ರಿ ಸೆಲ್ಸಿಯಸ್ ಇರ್ತಾರೆ, ಸಾಂದ್ರತೆ ಜಾಸ್ತಿ ಐತೆ ಅಂತ ಹೇಳಿ ಗೊತ್ತೈತೆ ಅಂತ ಹೇಳಿ ತಿಳ್ಕೊರಿ. ಈಗ ನೀವು ಇದು ಟೆಂಪರೇಚರ್ ಜಾಸ್ತಿ ಮಾಡಾಕತ್ರಿ ಅಂತ ಹೇಳಿ ತಿಳ್ಕೊರಿ. ಟೆಂಪರೇಚರ್ ಜಾಸ್ತಿ ಮಾಡಾಕತ್ರಿ ಅಂತಂದ್ರೆ ಡೆನ್ಸಿಟಿ ಏನಾಗಬೇಕು ಕಡಿಮೆ ಆಗ್ಬೇಕು. ಇದು ಕಡಿಮೆ ಆಗುತ್ತೆ ಯಾಕಂದ್ರೆ ಕಣಗಳು ಇದಾಕಾವು 4 ಡಿಗ್ರಿ ಸೆಲ್ಸಿಯಸ್ ಇಂದ ಅಂದ್ರೆ 5 ಡಿಗ್ರಿ 6 ಡಿಗ್ರಿ 7 ಡಿಗ್ರಿ ಹೋಗಕೈತಿ ಅಂತಂದ್ರೆ ಡೆನ್ಸಿಟಿ ಏನಾಗುತ್ತೆ ಕಡಿಮೆ ಹಾಕೊಂತ ಬರುತ್ತೆ. ಯಾಕಂದ್ರೆ ನೀವು ಟೆಂಪರೇಚರ್ ಜಾಸ್ತಿ ಮಾಡ್ಕೊಂತ ಹೋದ್ರಿ. ಆದ್ರೆ ಟೆಂಪರೇಚರ್ ಕಡಿಮೆ ಮಾಡ್ಕೊಂತ ಹೋದ್ರ ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗ್ಬೇಕಲ್ಲ ರೀ. ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿ ಸಾಂದ್ರತೆ ಏನಾಗಬೇಕು ಜಾಸ್ತಿ ಆಗ್ಬೇಕಾಗಿತ್ತ. ಆದ್ರೆ ನೀವು 4 ಡಿಗ್ರಿ ಸೆಲ್ಸಿಯಸ್ ಇಂದ ಮತ್ತೆ 3 ಡಿಗ್ರಿ ಸೆಲ್ಸಿಯಸ್ 2 ಡಿಗ್ರಿ ಸೆಲ್ಸಿಯಸ್ 1 ಡಿಗ್ರಿ ಸೆಲ್ಸಿಯಸ್ ಹಿಂಗ ಟೆಂಪರೇಚರ್ ಕಡಿಮೆ ಮಾಡ್ಕೊಂತ ಬಂದಾಗ ನೀವು ನಾರ್ಮಲ್ ಆಗಿ ಏನಾರ ವಸ್ತುವಿನ ಮಾಡ್ರಿ ಅಂತಂದ್ರೆ ಅದ್ರ ಸಾಂದ್ರತೆ ಜಾಸ್ತಿ ಆಗಿತ್ತ. ಆದ್ರ ಇಲ್ಲಿ ಏನಾಗತ್ರಿ ಅವಾಗೂ ಸಾಂದ್ರತೆ ಏನಾಗುತ್ತ ಕಡಿಮೆ ಆಗುತ್ತೆ. ಇದು ವಿಚಿತ್ರ ಇರ್ತದ. ನೀರಿನ ಗುಣದ ವಿಚಿತ್ರ ಲಕ್ಷಣ ಇರದ. ಅದಕ್ಕೆ ಏನಂತಾರಪ್ಪ ಅಂದ್ರೆ ನೀರಿನ ವಿಶಿಷ್ಟ ಗುಣ ಅಂತ ಕರೀತಾರ. ಅನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಅಂತ ಕರೀತಾರ. ಇದು ಅರ್ಥ ಆದ್ರೆ ನಿಮ್ಗೆ ನೋಡ್ರಿ ಹೆಂಗೈತಿ ನೋಡ್ರಿ. ಈಗ ನಾರ್ಮಲ್ ಆಗಿ ಒಂದ ಘನ ವಸ್ತು ಐತಿ ಅಂತ ತಿಳ್ಕೊರಿ. ಒಂದ ಘನ ವಸ್ತು ಐತಿ, ಅದ ಹಿಂಗ್ ಕಣಗಳು ಅದಾವ ಅಂತ ತಿಳ್ಕೊರಿ. ನೀವು ಟೆಂಪರೇಚರ್ ಕೊಡಂತಲೇ ಏನಕ್ಕಾವು ಈ ಕಣಗಳು ಎಲ್ಲ ಸ್ಪ್ರೆಡ್ ಆಗಕ್ ಸ್ಟಾರ್ಟ್ ಆಕಾವ್. ಕಣಗಳು ಏನಕ್ಕಾವ್ರಿ ಸ್ಪ್ರೆಡ್ ಆಗಕ್ ಸ್ಟಾರ್ಟ್ ಆದವು. ಸ್ಪ್ರೆಡ್ ಆಗಕ್ ಸ್ಟಾರ್ಟ್ ಆದವು ಅಂತಂದ್ರೆ ಏನಾಗತ್ತ ಇದ್ರ ಒಜ್ಜೆ ಕಡಿಮೆ ಆಗುತ್ತೆ. ಯಾಕೆ ಒಜ್ಜೆ ಕಡಿಮೆ ಆಗುತ್ತ? ಕಣಗಳು ದೂರ ಹೋದ್ರಿ, ವ್ಯಾಲ್ಯೂಮ್ ಏನಾಯ್ತು ಜಾಸ್ತಿ ಆತ. ಡೆನ್ಸಿಟಿ ಈಸ್ ಈಕ್ವಲ್ ಟು ಏನೈತಿ ಮಾಸ್ ಬೈ ವ್ಯಾಲ್ಯೂಮ್ ಐತಿ. ವ್ಯಾಲ್ಯೂಮ್ ಏನಾಯ್ತು ಜಾಸ್ತಿ ಆತ. ವ್ಯಾಲ್ಯೂಮ್ ಜಾಸ್ತಿ ಆದ್ರೆ ಏನಾಗತ್ರಿ ಇದು ವಿಲೋಮ ಅನುಪಾತ ಐತಿ. ಡೆನ್ಸಿಟಿ ಏನಾಯ್ತು ಕಡಿಮೆ ಆಗ್ಬೇಕು. ಸಾಂದ್ರತೆ ಏನಾಯ್ತು ಕಡಿಮೆ ಆಗ್ಬೇಕಾಗಿತ್ತ. ನೋಡ್ರಿ ನೋಡ್ರಿ ಇದೊಂದು ತಿಳ್ಕೊಂಡ್ಬಿಡ್ರಿ. ಟೆಂಪರೇಚರ್ ಜಾಸ್ತಿ ಮಾಡ್ರಿ ಅಂತಂದ್ರೆ ಡೆನ್ಸಿಟಿ ಏನಾಗಬೇಕಾಗಿತ್ತು ಕಡಿಮೆ ಆಗ್ಬೇಕಾಗಿತ್ತು. ಆದ್ರ ನೀರ ಅತಿ ಹೆಚ್ಚು ಸಾಂದ್ರತೆಯನ್ನ ಯಾವ ಟೆಂಪರೇಚರ್ ಹೊಂದೈತಿ? 4 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಲ್ಲಿ ಅತಿ ಹೆಚ್ಚು ಸಾಂದ್ರತೆಯನ್ನ ಹೊಂದೈತಿ ನೀರ್. ನೀವು ಆ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ತಿಳ್ಕೊರಿ, 5 ಡಿಗ್ರಿ ಸೆಲ್ಸಿಯಸ್ ತಗೊಂಬಂದ್ರಿ, ಅವಾಗ ಏನಾಗತ್ತ ಸಾಂದ್ರತೆ ಕಡಿಮೆ ಆಗುತ್ತೆ. ಇದಕ್ಕೆ ಎಲ್ಲಕ್ಕೂ ಜನರಲ್ ಆಗಿ ಲಕ್ಷಣಗಳು ಒಪ್ಕೊಂತದ. ಡೆನ್ಸಿಟಿ 6 ಡಿಗ್ರಿ ಸೆಲ್ಸಿಯಸ್ ಮಾಡಿರಪ್ಪ ಅಂದ್ರೆ ಡೆನ್ಸಿಟಿ ಕಡಿಮೆ ಹಾಕೊಂತ ಬರುತ್ತೆ. ಮತ್ತೆ 7 ಡಿಗ್ರಿ ಸೆಲ್ಸಿಯಸ್ ಮಾಡಿದ್ರೆ ಹಂಗ ಡೆನ್ಸಿಟಿ ಕಡಿಮೆ ಹಾಕೊಂತ ಬರುತ್ತೆ. ಆದ್ರೆ ನೀವು ಟೆಂಪರೇಚರ್ ನ ಡಿಕ್ರೀಸ್ ಮಾಡಿದಾಗ ಏನಾಗಬೇಕಾಗಿತ್ತು? ಡೆನ್ಸಿಟಿ ಜಾಸ್ತಿ ಆಗ್ಬೇಕಾಗಿತ್ತು. ಯಾಕ? ಟೆಂಪರೇಚರ್ ಡಿಕ್ರೀಸ್ ಮಾಡಿದಾಗ ಕಣಗಳು ಒತ್ತೊತ್ತಾಗಿ ಜೋಡಣೆ ಸ್ಟಾರ್ಟ್ ಆಕಾವ, ಅಂದ್ರೆ ಹತ್ತಿರ ಬರಕ್ ಸ್ಟಾರ್ಟ್ ಆಕಾವ. ಹತ್ತಿರ ಬರಕ್ ಸ್ಟಾರ್ಟ್ ಆದಪ್ಪ ಅಂತಂದ್ರ ಮಾಸ್ ಏನಾಗುತ್ತ ಜಾಸ್ತಿ ಆಗತ್ತ. ಅವಾಗ ಏನಾಗಬೇಕಾಗಿತ್ತು? ಡೆನ್ಸಿಟಿ ಜಾಸ್ತಿ ಆಗ್ಬೇಕಾಗಿತ್ತು. ಇದು ಜನರಲ್ ಒಳಗ. ಆದ್ರೆ ನೀರೊಳಗೆ ಬಂದಾಗ 4 ಡಿಗ್ರಿ ಸೆಲ್ಸಿಯಸ್ ಐತಿಲೋ ರೀ, ನೀವು ಕಡಿಮೆ ಮಾಡ್ರಿ ಅಂತ 3 ಡಿಗ್ರಿ ಸೆಲ್ಸಿಯಸ್ 2 ಡಿಗ್ರಿ ಸೆಲ್ಸಿಯಸ್ ಮಾಡ್ರಿ ಅಂತಂದ್ರ ಅವಾಗ ಏನಾಗುತ್ತಪ್ಪ ಅಂತಂದ್ರ ಡೆನ್ಸಿಟಿ ಏನಾಗತ್ರಿ ಕಡಿಮೆ ಆಗೋರು ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಏನಾಗಬೇಕಾಗಿತ್ತು? ಜಾಸ್ತಿ ಆಗ್ಬೇಕಾಗಿತ್ತು ಡೆನ್ಸಿಟಿ. ಅರ್ಥಾತ್ ಡೆನ್ಸಿಟಿ ಯಾಕೆ ಜಾಸ್ತಿ ಆಗ್ಬೇಕಾಗಿತ್ತು? ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗ್ಬೇಕಾಗಿತ್ತು. ಆದ್ರೆ ಹಂಗಾಗೋಲ್ಲ. ಇಲ್ಲೂ ಏನಾಗುತ್ತಪ್ಪ ಅಂದ್ರೆ ಡೆನ್ಸಿಟಿ ಕಡಿಮೆ ಹಾಕೊಂತ ಬರುತ್ತೆ. ಇದಕ್ಕೆ ಏನಂತಾರಪ್ಪ ಅಂದ್ರೆ ನೀರಿನ ವಿಶಿಷ್ಟ ಗುಣ ಅಥವಾ ಅನಾಮಲಸ್ ಎಕ್ಸ್ಪಾನ್ಷನ್ ಅಂತ ಕರೀತಾರ. ಈ 4 ಡಿಗ್ರಿ ಸೆಲ್ಸಿಯಸ್ ಮೇಲೆ ನೀವು ಮ್ಯಾಗಾರ ಮಾಡ್ರಿ ತೆಳಗಾರ ಮಾಡ್ರಿ ಡೆನ್ಸಿಟಿ ಆಗುತ್ತೆ ಕಡಿಮೆ ಹಾಕೊಂತಾನೆ ಬರ್ತೈತಿ. ಅರ್ಥ ಆದ್ರಿ? ಈ ಕಾನ್ಸೆಪ್ಟ್ ಮೇಲೆ ಏನ್ ಕ್ವಶನ್ ಕೇಳಿದಾರಪ್ಪ ಅಂತಂದ್ರೆ ನೋಡ್ರಿ, ಈಗ ಎಲ್ಲಾರ ಒಂದ್ ಶೀತ ಪ್ರದೇಶಕ್ಕೆ ಹೋಗಿರ್ತಾರೆ ಅಂತ ತಿಳ್ಕೊರಿ. ಶೀತ ಪ್ರದೇಶದಾಗ ಹೋಗಿರ್ತಾರೆ, ಅಲ್ಲಿ ಏನಿರ್ತದಪ್ಪ ಅಂತಂದ್ರ ಮ್ಯಾಗೆಲ್ಲ ಏನಿರ್ತತಿ ಮೇಲೆ ಐಸ್ ಇರ್ತತ್ರಿ, ಐಸ್ ಇರ್ತತಿ. ಆದ್ರ ತೆಳಗ ಏನಿರ್ತದಪ್ಪ ಅಂತಂದ್ರ ನೀರ್ ಇರ್ತತಿ. ತೆಳಗ ಏನಿರ್ತತ್ರಿ? ನೀರ್ ಇರ್ತತಿ. ಆದ್ರೂ ಏನಪ್ಪಾ ಅಂತಂದ್ರ ಅಲ್ಲಿ ಜಲಚರ ಪ್ರಾಣಿಗಳು ಜೀವಿಸ್ತಾ ಇರ್ತಾವ. ಇದಕ್ಕ ಕಾರಣ ಏನು ಅಂತ ಕೇಳ್ತಾರ ಅವ್ರು. ಜಲಚರ ಪ್ರಾಣಿಗಳು ಜೀವಿಸ್ತಾ ಇರ್ತಾವ. ಮ್ಯಾಗ ಐಸ್ ಇರ್ತತಿ. ಐಸ್ ಇತ್ತಂತಂದ್ರೆ ಗಟ್ಟಿಯಾಗಿ ಬಿಡ್ಬೇಕಾಗಿತ್ತ.
ಆಮೇಲೆ ತೆಳಗ್ ನೀರ್ ಐತಿ. ಈಗ ನಮ್ಮ ಇದ್ರ ಪ್ರಕಾರ ಏನಾಗಬೇಕಾಗಿತ್ತು, ಯಾವುದು ಗಟ್ಟಿ ವಸ್ತು ಐತಲ್ರಿ ಅದು ಮುಳುಗ್ಬೇಕಾಗಿತ್ತು. ಅರ್ಥ ಆತ್ರಿ? ಗಟ್ಟಿ ವಸ್ತು ಇದ್ದ ಮುಳುಗ್ಬೇಕಾಗಿತ್ತ. ಈಗ ನೋಡ್ರಿ, ಗಟ್ಟಿ ವಸ್ತು ಇದ್ದಿದ್ದು ಮುಳುಗಬೇಕಾಗಿತ್ತು. ಆದ್ರ ನೀರಿನ ಸಾಂದ್ರತೆ ಅಥವಾ ನೀರು ಯಾವಾಗ ಹೆಚ್ಚಿಗೆ ಗಟ್ಟಿ ಇರ್ತೈತ್ರಿ, 4 ಡಿಗ್ರಿ ಸೆಲ್ಸಿಯಸ್ನಾಗ ಇರತ್ತೆ. ಆದ್ರ ಐಸ್ ಯಾವಾಗ ಆಗತ್ತ, ನೀರ್ ಯಾವಾಗ ಐಸ್ ಆಗ ಸ್ಟಾರ್ಟ್ ಆಗತ್ತ, 0 ಡಿಗ್ರಿ ಸೆಲ್ಸಿಯಸ್ ಅಥವಾ 1 ಡಿಗ್ರಿ ಸೆಲ್ಸಿಯಸ್ ಹಿಂಗ್ ಕಡಿಮೆ ಟೆಂಪರೇಚರ್ ಆದಾಗ ಏನಾಗತ್ತ, ಐಸ್ ಆಗಕ್ ಸ್ಟಾರ್ಟ್ ಆಗತ್ತ. ಅರ್ಥ ಆತ್ರಿ? ಆದ್ರ ನೀರಿನ ಗುಣ ಏನೈತಿ, 4 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಏನಾಗೈತ್ರಿ, ಸಾಂದ್ರತೆ ಜಾಸ್ತಿ ಇರತ್ತೆ. ಅವಾಗ ಏನಾಗುತ್ತ, ಯಾವ್ದ್ರ ಸಾಂದ್ರತೆ ಜಾಸ್ತಿ ಇರುತ್ತಲ್ರಿ ಅದ್ ತೆಳಗ್ ಹೋಗುತ್ತಾ, ಎದ್ರ ಸಾಂದ್ರತೆ ಕಡಿಮೆ ಇರುತ್ತಲ್ರಿ ಅದ್ ಮ್ಯಾಗ್ ಬರುತ್ತ. ಈಗ ಏನಾಯ್ತು, ನೀರ್ ತೆಳಗ್ ಬರಕ್ ಸ್ಟಾರ್ಟ್ ಆತ, ಲಿಕ್ವಿಡ್ ನೀರ್ ತೆಳಗ್ ಬರಕ್ ಸ್ಟಾರ್ಟ್ ಆತ. ಯಾವಾಗಿದ್ರು ಸಾಲಿಡ್ ಇದ್ದು ಮುಳುಗ್ತಿತ್ತು. ಆದ್ರೆ ಇಲ್ಲಿ ಐಸ್ ಏನೋದು ಏನಾಗುತ್ತೆ, ಡೆನ್ಸಿಟಿ ಕಡಿಮೆ ಇರೋದ್ರ ಏನಾದ್ರಿ, ಇಲ್ಲೆಲ್ಲ ಐಸ್ ಫಾರ್ಮೇಶನ್ ಆಗೈತಿ. ಇದು 0 ಡಿಗ್ರಿ ಸೆಲ್ಸಿಯಸ್ನಾಗ ಐತಿ. ಐಸ್ ಯಾವಾಗ ಆಗತ್ತ, 0 ಡಿಗ್ರಿ ಸೆಲ್ಸಿಯಸ್ನಾಗ ಆಗತ್ತ. ಆದ್ರೆ ನೀರಿನ ಸಾಂದ್ರತೆ ಯಾವಾಗ ಜಾಸ್ತಿ ಇರತ್ರಿ, 4 ಡಿಗ್ರಿ ಸೆಲ್ಸಿಯಸ್ನಾಗ ಇರ್ತತಿ. ಅಂದ್ರ ಇಲ್ಲಿ ಏನಾಯ್ತು, ಅದ್ 4 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಐಸ್ ಆಗಿರಂಗಿಲ್ಲ, ಅದ್ ಲಿಕ್ವಿಡ್ ಇರ್ತತಿ. ಯಾಕಂದ್ರೆ ಅನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್. ಇಲ್ಲಿ ಏನಾಯ್ತು, ಲಿಕ್ವಿಡ್ ಆತು, ಇಲ್ಲಿ ಏನಾಯ್ತು, ಮ್ಯಾಗ್ ಐಸ್ ಆತು. ಅವಾಗ ಏನಾಕತ್ಪ ಅಂತಂದ್ರ, ಇದು ಈ ಐಸ್ ಫಾರ್ಮೇಶನ್ ಆಗಿರ್ತಂದ್ರ ಇಲ್ಲಿ ಉಷ್ಣತೆ ಜಾಸ್ತಿ ಐತ್ಲೋರ್, ಇಲ್ಲಿ ನಾರ್ಮಲ್ಕಿಂತ ಮ್ಯಾಗಿನ್ಕಿಂತ ಏನತ್ರಿ ಉಷ್ಣತೆ ಜಾಸ್ತಿ ಐತಿ. ಅವಾಗ ಏನಾಗಲ್ಪ ಅಂತಂದ್ರೆ ಈ ನೀರಿಗೆ, ಈ ಜಲಚರ ಪ್ರಾಣಿಗಳಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗಲ್ಲ. ಅವಾಗ ಜಲಚರ ಪ್ರಾಣಿಗಳು ಏನಾಕವ್ರಿ, ಆರಾಮಾಗಿ ಜೀವಸಕ್ ಸ್ಟಾರ್ಟ್ ಆಕಾವ್. ಯಾಕಂದ್ರೆ 4 ಡಿಗ್ರಿ ಸೆಲ್ಸಿಯಸ್ ಐತಿ. ಇಲ್ಲಿ ಅಕಸ್ಮಾತ್ 0 ಡಿಗ್ರಿ ಸೆಲ್ಸಿಯಸ್ ಬಂದಿತ್ತಂದ್ರ ಅವ್ ಸಾಯ್ತಿದ್ವು, ಐಸ್ ಆಗಿ ಫ್ರೀಸ್ ಆಗಿ ಸತ್ ಬಿಡ್ತಿದ್ವು. ಆದ್ರೆ ಅಲ್ಲಿ 4 ಡಿಗ್ರಿ ಸೆಲ್ಸಿಯಸ್ ಬಂತ. ಯಾಕಪ್ಪ ಅಂತಂದ್ರೆ ಇದೊಂದು ಎದ್ರ ಏನ ಕೆಲಸ ಮಾಡತ್ತಪ್ಪ ಅಂತಂದ್ರೆ, ಈ ಲೇಯರ್, ಈ 4 ಡಿಗ್ರಿ ಸೆಲ್ಸಿಯಸ್ ಲೇಯರ್ ಇನ್ಫಾರ್ಮೇಶನ್ ಇದಾಕತ್ತಪ್ಪ ಅಂತಂದ್ರ, ಒಂದು ಲೇಯರ್ ಆಗಿ ಫಾರ್ಮೇಶನ್ ಆಗುತ್ತ. ಇದರಿಂದ ಟೆಂಪರೇಚರ್ ಹೊರ ಹೋಗಕ್ ಆಗಲ್ರಿ, ಇಲ್ಲಿರುವಂತ ಟೆಂಪರೇಚರ್ ಏನಾಗಲ್ರಿ, ಹೊರ ಹೋಗಕ್ ಆಗಲ್ಲ. ಅರ್ಥ ಆತ್ರಿ? ಜಲಚರ ಪ್ರಾಣಿಗಳು ವಾಸ ಮಾಡಕ್ ಏನ್ ಕಾರಣಪ್ಪ ಅಂತಂದ್ರ ಎನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್. ಅದರಿಂದ ಏನಾಗತ್ರಿ, ಐಸ್ ಮ್ಯಾಗ್ ಶಿಫ್ಟ್ ಆಗುತ್ತ, ಲಿಕ್ವಿಡ್ ವಾಟರ್ ತೆಳಗ್ ಬರ್ತೈತಿ. ಇಲ್ಲಿ ಟೆಂಪರೇಚರ್ ಏನಾಗತ್ತ, 0 ಡಿಗ್ರಿ ಸೆಲ್ಸಿಯಸ್ ಸಾಕಕ್ ಕೊಡಂಗಿಲ್ಲ ಶೀತ ಪ್ರದೇಶದಾಗ. ಯಾಕಪ್ಪ ಅಂತಂದ್ರೆ ನಾರ್ಮಲ್ ಆಗಿ ಶೀತ ಪ್ರದೇಶ ಒಳಗೆ ಏನಾಗತ್ರಿ, 0 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಕಡಿಮೆ ಆಕಾವು, ಫ್ರೀಸಿಂಗ್ ಇದ್ರೊಳಗ ಸ್ಟಾರ್ಟ್ ಆಕಾವು. ಆದ್ರ ನೀರಿನ ಎನಾಮಲಸ್ ಗುಣದಿಂದ ಏನಾಗುತ್ತ, ಅದ್ರದ ಡೆನ್ಸಿಟಿ ಏನಾಗತ್ರಿ 4 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗೋದ್ರಿಂದ ಆ ನೀರ್ ತೆಳಗ್ ಬರ್ತೈತಿ, ಮ್ಯಾಗ ಐಸ್ ಕೊಂಡಿರ್ತೈತಿ. ಯಾಕಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಇರತ್ತೆ ಇಲ್ಲಿ. ಅಕಸ್ಮಾತ್ ಇಲ್ಲೂ ಐಸ್ ಇತ್ತು ಅಂತ ಹೇಳ್ತಿಕೋರಿ, ಅವಾಗ ಜಲಚರ ಪ್ರಾಣಿಗಳಿಗೆ ಆಮ್ಲಜನಕದ ಏನು ಸಿಕ್ತಿರ್ಕರ ಸತ್ ಬಿಡ್ತದ್ದು. ಆದ್ರೆ ಇಲ್ಲಿ ನೀರ್ ಲಿಕ್ವಿಡ್ ಆಗ ಕಾರಣ ಏನಾಯ್ತು, 4 ಡಿಗ್ರಿ ಸೆಲ್ಸಿಯಸ್ ಇರೋದ್ರಿಂದ, ಇದ್ರದ್ದು ಎನಾಮಲಸ್ ಎಫೆಕ್ಟ್ ಇರೋದ್ರಿಂದ ಏನಾಯ್ತು, ಇದು ತೆಳಗ್ ಬಂತು, ಐಸ್ ಮ್ಯಾಗ್ ಹೋತು. ಅವಾಗ ಏನಾಗುತ್ತೆ, ಈ ಜಲಚರ ಪ್ರಾಣಿಗಳು ಆರಾಮಾಗಿ ಮಾಡ್ಬೋದಂದ್ರೆ ಇಲ್ಲಿ ವಾಸ ಮಾಡ್ಬೋದು. ಯಾಕಂದ್ರೆ ಲಿಕ್ವಿಡ್ ಐತಿ, ಐಸ್ ಇಲ್ಲ. ಅರ್ಥ ಆದ್ರಿ? ಇದನ್ನು ಕಾನ್ಸೆಪ್ಟ್ ಬಹಳ ಸಲ ಕೇಳಿದಾರ. ಆಮೇಲೆ ಸೇಫ್ಟಿ ಜಾಕೆಟ್ ಬಗ್ಗೆನೂ ಕೇಳಿದಾರ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇನ್ನೊಂದು ಬರ್ತದ್ರಿ, ಅಟ್ಮಾಸ್ಫಿಯರಿಕ್ ಪ್ರೆಷರ್. ಇವೆಲ್ಲ ಎಕ್ಸಾಮ್ದಾಗ ಕೇಳಿದಂತ ಕಾನ್ಸೆಪ್ಟ್ಗಳು ರೀ. ನೋಡ್ರಿ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ನಾವೀಗ ಎದ್ರ ಬಗ್ಗೆ ನೋಡಿದ್ವು, ಯಾವ್ಯಾವ್ದ್ರ ಬಗ್ಗೆ ನೋಡಿದ್ವಪ್ಪ ಅಂತಂದ್ರ, ಸಿಂಪಲ್ ಪ್ರೆಷರ್, ದಿ ಫೋರ್ಸ್ ಅಂತಂದ್ರೆ ಏನ, ಪ್ರೆಷರ್ ಅಂತಂದ್ರೆ ಏನ, ಇವೆರಡು ನೋಡಿದ್ವು. ಆಮೇಲೆ ಡೆನ್ಸಿಟಿ ಕಾನ್ಸೆಪ್ಟ್ ಬಗ್ಗೆ ನೋಡಿದ್ವು. ಡೆನ್ಸಿಟಿ ಟೆಂಪರೇಚರ್ ಮೇಲೆ ಹೆಂಗ್ ಅವಲಂಬನೆ ಆಗುತ್ತ, ಆಮೇಲೆ ಎಲ್ಲೆಲ್ಲಿ ಅಪ್ಲೈ ಮಾಡ್ತಾರೋ, ಸೇಫ್ಟಿ ಜಾಕೆಟ್ದಾಗ ಹೆಂಗ್ ಅಪ್ಲೈ ಆಗುತ್ತ, ಶೀತ ಪ್ರದೇಶದಲ್ಲಿ ಹೆಂಗ್ ಅಪ್ಲೈ ಆಗುತ್ತ, ಅನಾಮಲಸ್ ಎಫೆಕ್ಟ್ ಆಫ್ ವಾಟರ್ ಅಂತಂದ್ರೆ ಏನ. ಆಮೇಲೆ ನೆಕ್ಸ್ಟ್ ಏನ್ ನೋಡಿದ್ಪ ಅಂತಂದ್ರೆ, ಸಪ್ತ ಸಮುದ್ರದಲ್ಲಿ ಅಥವಾ ಡೆಡ್ ಸಿ ಅಲ್ಲಿ ಯಾಕೆ ಇದನ್ನಕನ, ಆಮೇಲೆ ಮಂಜುಗಡ್ಡೆ ಘನ ವಸ್ತು ಇತ್ತಂತಂದ್ರು ಯಾಕೆ ಇದು ಯಾಕೆ ತೇಲ್ತತಿ, ಇವೆಲ್ಲ ಇದಕ್ಕಪ್ಪ ಅಂತಂದ್ರೆ ಡೆನ್ಸಿಟಿಗೆ ಸಂಬಂಧಪಟ್ಟಂತ ಅಪ್ಲೈಡ್ ಕ್ವಶನ್ಗಳು. ನೆಕ್ಸ್ಟ್ ಏನ್ ನೋಡ್ರಿ, ಈಗ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಬರ್ತೈತಿ. ಏನ್ ಬರತ್ರಿ, ವಾತಾವರಣದ ಒತ್ತಡ ಅಥವಾ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಈಗ ನೋಡ್ರಿ, ಇಲ್ಲೇ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ನಿಂತಾನ್ರಿ, ಭೂಮಿ ಮೇಲೆ ನಿಂತಾನ. ಅವಂಗ ಇಲ್ಲಿ ಗಾಳಿಯ ಕಣಗಳ ಸಂಖ್ಯೆ ಏನೈತಿ, ಹಂಗ ಒಂದ್ ಎಕ್ಸಾಂಪಲ್ ತಗೋರಿ, 100 ಐತಿ ಅಂತ ತಿಳ್ಕೋರಿ. ಇವೇನ್ ಮಾಡ್ತಾನಪ್ಪ ಅಂತಂದ್ರ ಬಿಲ್ಡಿಂಗ್ ಮೇಲೆ ಹೋಗ್ತಾನ್ರಿ. ಯಾಕಂದ್ರೆ ಇವೆಲ್ಲ ಹಂಗ ನಾರ್ಮಲ್ ಆಗಿ ಎಕ್ಸಾಂಪಲ್ ಕೊಟ್ಟಾನ. ಇವೆಲ್ಲ ಏನಪ್ಪ ಅಂದ್ರೆ ನೀರಿನ ಕಣಗಳ ಸಂಖ್ಯೆ ಎಷ್ಟೈತಿ, 100 ಐತಿ. ಬಿಲ್ಡಿಂಗ್ ಮೇಲೆ ಹೋಗಿ ನಿಲ್ತಾನ್ರ. ಬಿಲ್ಡಿಂಗ್ ಮೇಲೆ ಹೋಗಿ ನಿಂತಾನಿಲ್ಲ ಅಂತಲೇ ಇಲ್ಲಿರುವಂತ ವ್ಯಕ್ತಿ ಕಂಪೇರ್ ಮಾಡಿದಾಗ, ಬಿಲ್ಡಿಂಗ್ ಮೇಲೆ ಇರುವಂತ ವ್ಯಕ್ತಿ ಕಂಪೇರ್ ಮಾಡಿದಾಗ ಗಾಳಿಯ ಕಣಗಳ ಸಂಖ್ಯೆ ಏನಾದ್ರಿ ಕಡಿಮೆ ಆತ. ಗಾಳಿಯ ಕಣಗಳ ಸಂಖ್ಯೆ ಏನಾದ್ರು ಕಡಿಮೆ ಆತ. ಯಾಕಂದ್ರೆ ಅವ ಇಲ್ಲಿ ಗಾಳಿಯ ಕಣಗಳ ಸಂಖ್ಯೆ ಇಲ್ಲೂ ತೆಳಗೂ ಇದ್ದು, ಆದ್ರೆ ಮ್ಯಾಗ್ ಹೋದಂಗ ಏನಾಗುತ್ತೆ, ಇವನ್ ಮೇಲೆ ಗಾಳಿಯ ಕಣಗಳ ಸಂಖ್ಯೆ ಏನಾದ್ರಿ ಕಡಿಮೆ ಆತು. ಆತದ್ರಿ, ಗಾಳಿಯ ಕಣಗಳ ಸಂಖ್ಯೆ ಕಡಿಮೆ ಆತು. ಯಾಕಂದ್ರೆ ಅವ್ ಬಿಲ್ಡಿಂಗ್ ಮೇಲೆ ಹೋಗ್ಯಾನ, ಹೈಟ್ ಹೆಚ್ಚಿಗೆ ಆತ. ಈಗ ನಾರ್ಮಲ್ ಆಗಿ ನೆಲದ ಮೇಲೆ ಇದ್ದಿದ್ದಂತ ಹೇಳ್ತಿಕೋರಿ. ಈಗ ನೋಡ್ರಿ, ಈಗ ಇದು ಭೂಮಿ, ಇದು ಭೂಮಿ,
ಇಲ್ಲಿ ಒಬ್ಬ ವ್ಯಕ್ತಿ ನಿಂತಾನ, ಇಲ್ಲೆಲ್ಲ ಗಾಳಿಯ ಪ್ರಮಾಣ ಐತಿ, ಹಿಂಗ ಗಾಳಿಯ ಪ್ರಮಾಣ ಐತಿ, ಇಷ್ಟೆಲ್ಲ ಗಾಳಿ ಐತಿ. ಅವಂಗ ಇಲ್ಲಿ ಇವ್ನ ಮೇಲೆ ಏನಾಗತ್ತೆ, ಇಲ್ಲಿ ಗಾಳಿ ಇರಂತ ಏನಾಗ್ತೈತಿ ಸಂಖ್ಯೆ ಜಾಸ್ತಿ ಐತಿ, ಒತ್ತಡ ಒಂದ್ ಸ್ವಲ್ಪ ಒತ್ತಡ ಅನುಭವಿಸಕತ್ರ. ಅದೇ ರೀತಿ ಅದ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತಂದ್ರ ಬಿಲ್ಡಿಂಗ್ ಮೇಲೆ ನಿಲ್ತಾನ. ಬಿಲ್ಡಿಂಗ್ ಮೇಲೆ ನಿಲ್ಲ ಅಂತಲೇ ಇಲ್ಲಿ ಬರೀ ಇಷ್ಟ ಅಪ್ಲೈ ಆದ ಕಣಗಳು, ಇಲ್ಲಿಂದ ಇಲ್ಲಿದ್ದಲ್ರಿ ಇವಷ್ಟ ಗಾಳಿಯ ಕಣಗಳು ಇವನ್ ಮೇಲೆ ಬಿದ್ದವ್ರಿ, ಇವನ್ ಮೇಲೆ ಅದಾವ ಈಗ. ಯಾಕಂದ್ರೆ ಇಲ್ಲಿ ಕಣಗಳು ಇಲ್ಲ, ಯಾಕಿಲ್ಲ, ಅವ್ ಬಿಲ್ಡಿಂಗ್ ಮೇಲೆ ಹೋಗಿರ್ತಾನೆ. ಇಲ್ಲಿ ಕಣಗಳು ಏನಾದಪ್ಪ ಅಂದ್ರೆ ಕಡಿಮೆ ಅದು, ಇದಕ್ಕಿಂತ ಕಂಪೇರ್ ಮಾಡಿದಾಗ ಇಲ್ಲಿ ಏನಾದ್ರು ಗಾಳಿಯ ಕಣಗಳು ಕಡಿಮೆ ಅದು. ಅಂದ್ರೆ ಇವನ್ ಮೇಲೆ ಒತ್ತಡ ಇಲ್ಲಿ ಕಂಪೇರ್ ಮಾಡಿದಾಗ ಏನಾದ್ರಿ ಕಡಿಮೆ ಆತಿಲ್ಲ ರೀ. ಇವನ್ ಮೇಲೆ ಗಾಳಿಯ ಕಣಗಳ ಸಂಖ್ಯೆ ಜಾಸ್ತಿ ಇತ್ತು, ಇವನ್ ಮೇಲೆ ಕಂಪೇರ್ ಮಾಡಿದಾಗ ಏನಾಯ್ತು ಇವ್ ಕಡೆ ಜಾಸ್ತಿ ಇತ್ತು. ಇಲ್ಲಿ ಬಿಲ್ಡಿಂಗ್ ಮೇಲೆ ಇದ್ದವ್ ಕಡೆ ಗಾಳಿಯ ಕಣಗಳ ಸಂಖ್ಯೆ ಕಡಿಮೆ ಐತಿ. ಅಂದ್ರೆ ಇಲ್ಲಿ ನೆಲದ ಮೇಲೆ ನಿಂತವ್ ಏನಾತ್ರಿ ಒತ್ತಡ ಜಾಸ್ತಿ ಆತ, ಬಿಲ್ಡಿಂಗ್ ಮೇಲೆ ನಿಂತವ್ ಏನಾತ್ರಿ ಒತ್ತಡ ಕಡಿಮೆ ಆತ. ಹಂಗ ನೀವು ಹೈಟ್ ಎಷ್ಟು ಎತ್ತರಕ್ಕೆ ಹೋಗ್ಯಾರಲ್ರಿ ಅಷ್ಟ ಏನಾಗುತ್ತ ಒತ್ತಡ ಕಡಿಮೆ ಆಗಲು ಸ್ಟಾರ್ಟ್ ಆಗುತ್ತ. ಒತ್ತಡ ಏನಾಗತ್ರಿ ಕಡಿಮೆ ಆಗ ಸ್ಟಾರ್ಟ್ ಆಗುತ್ತ. ಅದಕ್ಕ ನೀವು ಗುಡ್ಡಗಾಡು ಪ್ರದೇಶನಾಗ ಹೋದ್ರಪ್ಪ ಅಂತಂದ್ರ ಅಲ್ಲೇನಂತಾರ, ಅಲ್ಲೇ ಒತ್ತಡ ಏನಿರ್ತೈತಿ ಕಡಿಮೆ ಇರುತ್ತದೆ. ಒತ್ತಡ ಏನಿರ್ತೈತಿ ಕಡಿಮೆ ಇರ್ತೈತಿ. ಈ ಒತ್ತಡ ಮೇಲೆ ಏನ್ ಕ್ವಶನ್ ಕೇಳಿದಾರಪ್ಪ ಅಂದ್ರ ನೋಡ್ರಿ ಇದನ್ನು ಕಾನ್ಸೆಪ್ಟ್ ಕೇಳಿದಾರ. ಬೆಟ್ಟ ಹತ್ತುವಾಗ ಮೂಗಿನಿಂದ ರಕ್ತ ಬರಲು ಕಾರಣವೇನು ಅಂತ ಕೇಳಿದಾರೆ. ಇದನ್ನು ಬಹಳ ಸಲ ಎಕ್ಸಾಮ್ ದಾಗ ಕೇಳಿದಾರ. ಈಗ ನೋಡ್ರಿ, ನೀವು ನಾರ್ಮಲ್ ಆಗಿ ನೀವು ಭೂಮಿ ಮೇಲೆ ನಿಂತಿರ್ತೀರಿ, ಅವಾಗ ನಿಮ್ ಬ್ಲಡ್ ಪ್ರೆಷರ್ ಇರ್ತೈತಿ, ರಕ್ತದ ಒತ್ತಡ ಇರ್ತೈತಿ ಎಷ್ಟ 120/80 ಇಷ್ಟ ಇರ್ತದೆ ಅಂತ ಹೇಳ್ತೀವಿ. ನಾರ್ಮಲ್ ಇದು mmHg ಅಂತ ಇರ್ತೈತಿ. ನಿಮ್ದು ಇಷ್ಟ ಇರ್ತೈತಿ. ನೀವು ಈಗ ಬೆಟ್ಟದ ಮೇಲೆ ಹೋದ್ರಿಪ್ಪ, ಟ್ರೆಕ್ಕಿಂಗ್ ಗಿಕ್ಕಿಂಗ್ ಎಲ್ಲ ಹೋದ್ರಿ, ಅಲ್ಲೂ ನಿಮ್ದು ಏನಿರ್ತೈತಿ ಬ್ಲಡ್ ಪ್ರೆಷರ್ ಇಷ್ಟ ಇರ್ತೈತಿ. ಬ್ಲಡ್ ಪ್ರೆಷರ್ ಏನಿರ್ತೈತಿ ಇಷ್ಟ ಇರ್ತೈತಿ. ಆದ್ರ ಹೊರಗಿನ ಒತ್ತಡ ಏನಾತ್ರಿ ಹೈಟಿಗೆ ಹೋದಂಗ ಎತ್ತರಕ್ಕೆ ಹೋದಂಗ ಏನಾಯ್ತು ಒತ್ತಡ ಏನಾಯ್ತು ಕಡಿಮೆ ಆತ. ಅರ್ಥಾತ್ರಿ ಒತ್ತಡ ಏನಾಯ್ತು ಕಡಿಮೆ ಆತ. ನೀವ ಒತ್ತಡ ಕಡಿಮೆ ಆಗೋದ್ರಿಂದ ಏನಾಗುತ್ತ, ಯಾವುದೇ ಒಂದು ಲಿಕ್ವಿಡ್ ಅಥವಾ ದ್ರವ ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಹೋಗುತ್ತದೆ. ಲಿಕ್ವಿಡ್ ಯಾವಾಗಿದ್ರು ನೋಡ್ರಿ ಫಿಸಿಕ್ಸ್ ಒಳಗ ನೀರಾಗಿರ್ಬೋದು, ಏನೋ ಯಾವ್ದೋ ಒಂದು ಲಿಕ್ವಿಡ್ ಆಗಿರ್ಬೋದು, ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಹರಿಯುತ್ತದೆ. ಅರ್ಥಾತ್ರಿ. ಅದಕ್ಕ ಈಗ ನೋಡ್ರಿ, ನಿಮ್ ಬಾಡಿ ಒಳಗೆ ಎಷ್ಟಿತ್ತು 120/mm, ಇಲ್ಲಿ ನೀವು ಭೂಮಿ ಮೇಲೆ ನಿಂತಾಗೂ ಅಷ್ಟೇ ಇತ್ತು, ನೀವು ಮ್ಯಾಗ ಹೋದಾಗೂ ಅಷ್ಟೇ ಇರ್ತೈತಿ. ಆದ್ರ ನೀವು ಭೂಮಿ ಮೇಲೆ ನಿಂತಾಗಿರುವಂತ ವಾತಾವರಣದ ಒತ್ತಡ ನೀವು ಮ್ಯಾಗ ಹೋದಾಗ ಅಂದ್ರ ಬೆಟ್ಟ ಗುಡ್ಡಕ್ಕೆ ಹೋದಾಗ ಏನಾತ್ರಿ ಅಲ್ಲಿ ವಾತಾವರಣದ ಒತ್ತಡ ಏನಾಯ್ತು ಕಡಿಮೆ ಆತ. ಅವಾಗ ಲಿಕ್ವಿಡ್ ಏನಾಗತ್ತ, ನಿಮ್ಮ ಬಾಡಿಯಲ್ಲಿರುವಂತ ರಕ್ತ ಅನ್ನೋದು ಒಂದು ಲಿಕ್ವಿಡ್, ಅಲ್ಲಿ ಏನಾಗೈತಿ 120/mm/Hg ಐತಿ. ಆದ್ರೆ ಇದ್ರದ್ದು ಏನಾಯ್ತು ಹೊರಗಿನ ವಾತಾವರಣದ ಒತ್ತಡ ಏನಾಯ್ತು ಕಡಿಮೆ ಆತ. ಅವಾಗ ನಿಮ್ ಬ್ಲಡ್ ಏನಾಗತ್ರಿ ಮೂಗಿನ ಅಥವಾ ಇಲ್ಲಿತರ ನಾಳಗಳು ಯಾವ ಸೂಕ್ಷ್ಮ ಇರ್ತಾವಲ್ರಿ ಅವು ಒಡದೇನಕ್ಕಪ್ಪ ಅಂದ್ರ ಹೆಚ್ಚು ಒತ್ತಡದಿಂದ ವಾತಾವರಣಕ್ಕೆ ಬರ್ತಾವ. ವಾತಾವರಣದಾಗ ಏನಾತ್ರಿ ಕಡಿಮೆ ಒತ್ತಡ ಕ್ರಿಯೇಟ್ ಆಗಿರ್ತೈತಿ, ಯಾಕಂದ್ರೆ ಅಲ್ಲಿ ಗಾಳಿ ಪ್ರಮಾಣ ಕಡಿಮೆ ಇರ್ತೈತಿ. ಅದಕ್ಕೆ ಏನಾಗತ್ತಂದ್ರ ರಕ್ತಸ್ರಾವವಾಗುತ್ತದೆ, ರಕ್ತ ಬರ್ತದೆ. ಇದಕ್ ಕಾರಣ ಏನಪ್ಪಾ ಅಂತಂದ್ರ ಏನ್ ಹೇಳ್ಬೋದು ಅಂದ್ರೆ ಆಪ್ಷನ್ ದಾಗ ಏನ್ ಕೊಡ್ಬೋದು ಅಂತಂದ್ರ ವಾತಾವರಣದ ಒತ್ತಡ ಕಡಿಮೆ ಇರುತ್ತದೆ, ವಾತಾವರಣದ ಒತ್ತಡ ಜಾಸ್ತಿ ಇರುತ್ತದೆ, ವಾತಾವರಣದ ಒತ್ತಡದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಹಿಂಗ್ ಆಪ್ಷನ್ ಕೊಡ್ತಾನ. ಏನಪ್ಪಾ ಅಂದ್ರೆ ವಾತಾವರಣದ ಒತ್ತಡ ಕಡಿಮೆ ಇರ್ತೈತಿ, ನಿಮ್ ಬಾಡಿ ಒತ್ತಡ ಒಳಗ್ ಬ್ಲಡ್ ಪ್ರೆಷರ್ ಎಷ್ಟಿರ್ತೈತಿ ಸೇಮ್ ಇರ್ತೈತಿ. ನೀವು ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡುವಾಗ, ಈಗ ಭೂಮಿ ಮೇಲೆ ಮಾಡುವಾಗ ಏನಿರ್ತೈತಿ ಹೊರಗಿನ ವಾತಾವರಣದ ಒತ್ತಡ ಜಾಸ್ತಿ ಇರ್ತೈತಿ. ಇದಕ್ಕಿಂತ ಒಳಗ್ ನಿಮ್ ಬ್ಲಡ್ ಪ್ರೆಷರ್ಗಿಂತ ಹೊರಗಿನ ವಾತಾವರಣ ಪ್ರೆಷರ್ ಜಾಸ್ತಿ ಇರತ್ತೆ. ಅವಾಗ ನಿಮ್ ನಾರ್ಮಲ್ ಆಗಿ ಬ್ಲಡ್ ಫ್ಲೋ ಹಾಕಿರತಿ. ಆಮೇಲೆ ಇಲ್ಲಿ ಮ್ಯಾಗ ಹೋದಂಗ ಏನಾಗತ್ತೆ, ನಿಮ್ಗೆ ವಾತಾವರಣದ ಒತ್ತಡ ಕಡಿಮೆ ಆಗುತ್ತೆ, ನಿಮ್ ಬಾಡಿ ಒಳಗೆ ಒತ್ತಡ ಜಾಸ್ತಿ ಇರತ್ತೆ. ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡ ಬರ್ಬೇಕಂತ ಏನಾಗುತ್ತೆ, ರಕ್ತ ಇದಾಗತ್ತೆ, ನಾಳಗಳ ಮೂಗಿನ ಮೂಲಕ ಹರಿತೈತಿ. ಅರ್ಥಾತ್ರಿ. ಆಮೇಲೆ ಸ್ಟ್ರಾ ಮೂಲಕ ಜ್ಯೂಸ್ ಕುಡಿದು ಇದು ಯಾವ ಪರಿಣಾಮ ಆಗಿರ್ತದೆ ಕೇಳ್ತಾರ. ಈಗ ನೋಡ್ರಿ, ಒಂದು ನೀವು ಜ್ಯೂಸ್ ಒಳಗ ಸ್ಟ್ರಾ ಹಾಕ್ತೀರಿ, ಸ್ಟ್ರಾ ಹಾಕಿದ್ಮೇಲೆ ಆ ಸ್ಟ್ರಾದಿಂದ ನೀವು ಹಿಂಗ ಗಾಳಿಯನ್ನ ಒಳಗ್ ಜಕ್ಕೋತೀರಿ, ಊಬ್ತಿರ್ಲೋ ಹಿಂಗ ಜಕ್ಕೋತಿರ್ಲೋ ಗಾಳಿಯನ್ನ ಜಕ್ಕೋ ಅಂತಲೇ ಏನಾಗತ್ತಪ್ಪ ಅಂತಂದ್ರ ಅಲ್ಲಿ ಗಾಳಿ ಪ್ರಮಾಣ ಕಡಿಮೆ ಆಗಿಬಿಡತ್ತೆ, ಗಾಳಿ ಇರಂಗಿಲ್ರಿ. ಅರ್ಥಾತು. ಆ ಸ್ಟ್ರಾ ಒಳಗ ಗಾಳಿ ಇರಂಗಿಲ್ಲ. ಆದ್ರೆ ಈ ಜ್ಯೂಸ್ ಒಳಗ ಏನಿರ್ತೈತ್ರಿ ಗಾಳಿ ಇರ್ತೈತಿ. ಅಂದ್ರ ಅಲ್ಲಿ ಗಾಳಿ ಇಲ್ಲಪ್ಪ ಅಂತಂದ್ರೆ ಏನಾತ್ರಿ, ಗಾಳಿ ಇಲ್ಲ ಅಂತಂದ್ರೆ ಏನ್ರಿ ಅರ್ಥ, ಒತ್ತಡ ಕಡಿಮೆ. ಎಲ್ಲಿ ಗಾಳಿ ಇರಂಗಿಲ್ಲ ಅಲ್ಲಿ ಒತ್ತಡ ಕಡಿಮೆ. ಈ ಜ್ಯೂಸ್ ಒಳಗೆ ಒತ್ತಡ ಜಾಸ್ತಿ ಐತಿ. ಅವಾಗ ಈ ಲಿಕ್ವಿಡ್ ಏನಾಗಬೇಕು, ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ ಹೋಗ್ಬೇಕು. ಅಂತಂದ್ರ ಕಡಿಮೆ ಒತ್ತಡ ಎಲ್ಲಿ ಕ್ರಿಯೇಟ್ ಆಗೈತಿ, ಸ್ಟ್ರಾದಾಗ. ಹೆಂಗ್ ಕ್ರಿಯೇಟ್ ಮಾಡ್ರಿ ನೀವು, ಆ ಗಾಳಿಯನ್ನ ಊಬುದ್ರ ಮೂಲಕ. ಅಲ್ಲಿ ಗಾಳಿಯನ್ನ ನೀವು ಏನ್ ಮಾಡಿರಿ, ತೆಗೆದು ಹೋದ್ ಬಿಟ್ರಿ. ಹೆಂಗಾದ ನೀವು ಜಕ್ಕೊಂಡ್ಬಿಟ್ರಿ ಅದನ್ನ. ಅವಾಗ ಈ ಇದ್ರೊಳಗ ಏನಾಗತ್ರಿ, ಸ್ಟ್ರಾ ಒಳಗ ಪ್ರೆಷರ್ ಕಡಿಮೆ ಆಗುತ್ತೆ. ಇದ್ರೊಳಗ ಲಿಕ್ವಿಡ್ ಪ್ರೆಷರ್ ಜಾಸ್ತಿ ಐತಿ ಮೊದ್ಲ. ಅದೇನಾಗುತ್ತೆ, ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ ಹೋಗ್ಬಿಡತ್ತೆ. ಅರ್ಥಾತ್ರಿ. ಇದನ್ನು ಕ್ವಶನ್ ಕೇಳ್ಬೋದು. ನಿಮ್ ಸ್ಟ್ರಾದಲ್ಲಿ ಒತ್ತಡವನ್ನ ನೀವು ಕಡಿಮೆ ಮಾಡ್ತೀರಿ, ಸ್ಟ್ರಾದಲ್ಲಿ ಒತ್ತಡವನ್ನ ಜಾಸ್ತಿ ಮಾಡ್ತೀರಿ, ಹಿಂಗ್ ಆಪ್ಷನ್ ನ ಕೊಡ್ಬೋದು. ಆಮೇಲೆ ಎತ್ತರ ಪ್ರದೇಶದಲ್ಲಿ ಅಡುಗೆ ಮಾಡಲು ಏಕ್ ತಡ ಆಗುತ್ತಾ, ಯಾಕಪ್ಪ ಅಂತಂದ್ರೆ ಅಲ್ಲಿ ಏನಾಗತ್ರಿ, ಒತ್ತಡ ಕಡಿಮೆ ಇರ್ತತಿ. ಅರ್ಥಾತ್ರಿ. ಒತ್ತಡ ಕಡಿಮೆ ಇತ್ತು, ಮ್ಯಾಗ ಹೋದಾಗ ಒತ್ತಡ ಕಡಿಮೆ ಇತ್ತಪ್ಪ ಅಂತಂದ್ರೆ ನೀರಿನ ಕುದಿಯೋ ಬಿಂದು, ಅದನ್ನ ನಿಮ್ ಲಾಸ್ಟ್ ಕ್ಲಾಸ್ ನಾಗ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡುವಾಗ ಹೇಳಿನಿ, ಕುದಿಯೋ ಬಿಂದು ಏನಾಗತ್ರಿ ಕಡಿಮೆ ಆಗುತ್ತೆ.
ಈಗ ನೋಡ್ರಿ ನಾರ್ಮಲ್ ಆಗಿ ಕುದಿಯೋ ಬಿಂದು ಎಷ್ಟಿರ್ತೈತಿ 100 ಡಿಗ್ರಿ ಸೆಲ್ಸಿಯಸ್ ಇರತ್ತೆ ನೀರಿಂದ. ನೀವು ಮ್ಯಾಗ್ ಒತ್ತಡ ಅಂದ್ರೆ ಗುಡ್ಡಗಾಡು ಪ್ರದೇಶಕ್ಕೆ ಹೋದ್ರಪ್ಪ ಅಂತಂದ್ರ ಅಲ್ಲಿ ಏನಾಗತ್ತ ಅಂತಂದ್ರ ಒತ್ತಡ ಕಡಿಮೆ ಆಗತ್ತ. ಒತ್ತಡ ಕಡಿಮೆ ಆಗೋದ್ರಿಂದ ನೀರಿನ ಕುದಿಯೋ ಬಿಂದು ಏನಾಗತ್ತೆ ರೀ ಕಡಿಮೆ ಆಗತ್ತ ಅಂತಂದ್ರೆ ಜಲ್ದಿ ಕುದ್ದು ಹೋಗ್ಬಿಡತ್ತೆ. ಆಹಾರಕ್ಕೆ ಬೇಕಾದಂತಹ ಟೆಂಪರೇಚರ್ ಸಿಗಂಗಿಲ್ಲ. ಆಹಾರಕ್ಕೆ ಬೇಕಾದಂತ ಟೆಂಪರೇಚರ್ ಸಿಗಂಗಿಲ್ಲ ಅದು ಕುದಿಬೇಕಂತ ಹೇಳಿ. ಅದಕ್ಕೆ ಏನಪ್ಪಾ ಅಂತಂದ್ರೆ ಅಲ್ಲಿ ಪ್ರೆಷರ್ ಕುಕ್ಕರ್ ತಗೊಂಡ್ ಹೋಗ್ತಾರ. ಪ್ರೆಷರ್ ಕುಕ್ಕರ್ ತಗೊಂಡ್ ಹೋಗೋದ್ರಿಂದ ಏನಾಗತ್ತೆ ರೀ ಅಲ್ಲಿ ನೀವು ಒತ್ತಡವನ್ನ ಜಾಸ್ತಿ ಮಾಡ್ತೀರಿ. ಆ ಕ್ಲೋಸ್ ಮಾಡೋದ್ರಿಂದ ಏನಾಗುತ್ತೆ ಒತ್ತಡ ಜಾಸ್ತಿ ಆಗತ್ತೆ. ಇದರಿಂದ ಏನಾಗತ್ತಪ್ಪ ಅಂತಂದ್ರ ನೀವು ಅಡುಗೆ ಮಾಡಲು ಈಸಿ ಆಗತ್ತೆ. ಅರ್ಥ ಆತ್ರಿ? ಅಲ್ಲಿ ಯಾಕೆ ಇದಾಕತ್ತಪ್ಪ ಅಂತಂದ್ರೆ ಪ್ರೆಷರ್ ಒತ್ತಡ ಕಡಿಮೆ ಆಗುತ್ತೆ. ಯಾಕಂದ್ರೆ ಗಾಳಿ ಪ್ರಮಾಣ ಕಡಿಮೆ ಇರುತ್ತೆ. ಈ ಒತ್ತಡ ಕಡಿಮೆ ಆಗೋದ್ರಿಂದ ಏನಾಗತ್ತ ಕುದಿಯೋ ಬಿಂದು ನೀರಿನ ಕುದಿಯೋ ಬಿಂದು ಏನಾತ್ರಿ 100 ಡಿಗ್ರಿ ಸೆಲ್ಸಿಯಸ್ ಇದ್ದು 95 ಡಿಗ್ರಿ ಅಥವಾ 97 ಹಿಂಗ್ 90 ಹಿಂಗ್ 3 ಒಳಗ ಆಕತಿ. ಯಾಕಂದ್ರೆ ಅಲ್ಲಿ ಈಸಿಯಾಗಿ ಏನಾಗತ್ತಪ್ಪ ಅಂತಂದ್ರ ಈಗ ನೋಡ್ರಿ ಇದನ್ನ ನಿಮ್ಗೆ ಲಾಸ್ಟ್ ಕ್ಲಾಸ್ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿ ಇನ್ನೊಂದ್ಸಲ ಹೇಳ್ತಾ ನೋಡ್ರಿ. ಈಗ ನಾರ್ಮಲ್ ಭೂಮಿ ಮ್ಯಾಗ ಇದಾರೆ ಅಂತ ತಿಳ್ಕೊರಿ ನೀವು. ಅವಾಗ ಇಲ್ಲಿ ಏನಿರದಪ್ಪ ಅಂದ್ರ ಗಾಳಿ ಇಷ್ಟೆಲ್ಲ ಪ್ರಮಾಣದಾಗ ಐತಿ, ಇಲ್ಲಿ ಒತ್ತಡ ಐತಿ, ಇಲ್ಲೊಂದು ಇಷ್ಟು ಒತ್ತಡ ಪ್ರಮಾಣ ಲೇಯರ್ ಐತಿ ಅಂತ ಹೇಳಿ ತಿಳ್ಕೊರಿ. ಇಲ್ಲಿ ನೀವು ಅಡಿಗೆ ಮಾಡತ್ತಿರ್ತೀರಿ. ಅಡಿಗೆ ಮಾಡುವಾಗ ಟೆಂಪರೇಚರ್ ಕೊಡ್ತೀರಿ. ಈ ಅಂದ್ರ ಏನಾಗ್ಬೇಕಂದ್ರೆ ನಿಮ್ಗ ನೀರ ಏನದ ಕುದಿಯೋ ಬಿಂದು ಅಂತಂದ್ರೆ ಏನ್ರಿ ನೀರು ಆವಿ ಆಗ್ಬೇಕು. ನೀರ್ ಏನಾಗಬೇಕು ಆವಿ ಆಗ್ಬೇಕು. ಆವಿ ಆಗ್ಬೇಕಂತಂದ್ರೆ ಏನ್ರಿ ಕಣಗಳು ಸ್ಪ್ರೆಡ್ ಆಗಿ ಹೊರಗೆ ಹೋಗ್ಬೇಕು. ಅಂದ್ರೆ ಆವಿಯಾಗಿ ಹೊರಗೆ ಹೋಗ್ಬೇಕು. ಇಲ್ಲಿ ವಾತಾವರಣದ ಒತ್ತಡ ಜಾಸ್ತಿ ಇರತ್ರಿ. ಇಲ್ಲಿ ನೀರಿನ ಕಣಗಳು ದ್ರವದಿಂದ ಅನಿಲ ಆಗ್ಬೇಕಂತಂದ್ರೆ ಈ ಲೇಯರ್ನ ದೂಡ್ಬೇಕಿದೆ. ಈ ಲೇಯರ್ನ ದಾಟಿ ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ಒತ್ತಡ ಜಾಸ್ತಿ ಐತ್ಲವ್ರಿ. ಇಲ್ಲಿ ಈ ಲೇಯರ್ನ ದಾಟಿ ಹೋಗ್ಬೇಕಪ್ಪ ಅಂತಂದ್ರ ಎಷ್ಟು ಬೇಕಾಕತಿ ಟೆಂಪರೇಚರ್ ಎಷ್ಟು ಕೊಡ್ಬೇಕಾಕತಿ 100 ಡಿಗ್ರಿ ಸೆಲ್ಸಿಯಸ್ ಕೊಡ್ಬೇಕಾಕತಿ. ಅದೇ ರೀತಿ ನೀವು ಗುಡ್ಡಕ್ಕೆ ಹೋದ್ರಪ್ಪ ಅಂತಂದ್ರ ಅಲ್ಲಿ ಏನಾಗತ್ರಿ ಗಾಳಿಯ ಕಣ ಏನಿರತ್ರಿ ಕಡಿಮೆ ಇರತ್ತಿ. ಅಲ್ಲಿ ಏನಾಯ್ತು ಒತ್ತಡ ಕಡಿಮೆ ಐತಿ. ಈ ಲೇಯರ್ಗಿಂತ ಇಲ್ಲಿ ಲೇಯರ್ ಏನೈತಿ ಕಡಿಮೆ ಐತಿ. ಈ ನೀರಿನ ಕಣ ಈ ಲೇಯರ್ನ ನೀವು ದಾಟಿ ಹೋಗ್ಬೇಕಂತಂದ್ರೆ 100 ಡಿಗ್ರಿ ಕೊಡ್ಬೇಕಾಗಿಲ್ಲ, 100ಕ್ಕಿಂತ ಕಡಿಮೆ ಕೊಡ್ಬೇಕು. 99 ಕೊಡ್ರಿ, 98 ಕೊಡ್ರಿ, 97 ಕೊಡ್ರಿ, ಅಲ್ಲಿ ಡಿಪೆಂಡ್ ಆಗಿರ್ತೈತಿ. ಅವಾಗ ಏನಾಕತಿ ಈ ಲೇಯರ್ನ ದಾಟಿ ಹೋಗುವಂತ ಸಾಮರ್ಥ್ಯ ಬೆಳೆಸತ್ತದ. ಇಲ್ಲೇ ನೀರಿನ ಇದು ಲೇಯರ್ ಏನೈತಿ ಒತ್ತಡದ ಲೇಯರ್ ಜಾಸ್ತಿ ಐತಿ. ಇದನ್ನ ದಾಟಿ ಹೋಗ್ಬೇಕಂತಂದ್ರೆ ನೀವು ಟೆಂಪರೇಚರ್ ಜಾಸ್ತಿ ಕೊಡ್ಬೇಕು. ಇದನ್ನ ದಾಟಿ ಯಾಕಂದ್ರೆ ಇಲ್ಲೇ ನೀರಿನ ಕಣಗಳ ಸಂಖ್ಯೆ ಕಡಿಮೆ ಐತಿ, ಲೇಯರ್ ಏನೈತಿ ಸಾಂದ್ ಐತಿ. ಇದನ್ನ ದಾಟಿ ಹೋಗ್ಬೇಕಂದ್ರೆ ನೀವು ಟೆಂಪರೇಚರ್ ಏನಾಗಬೇಕು 100ಕ್ಕಿಂತ ಕಡಿಮೆ ಕೊಡ್ಬೇಕು. ಅವಾಗ ಇಲ್ಲಿ ಏನಾಗಲ್ರಿ ಆಹಾರ ಜಲ್ದಿ ಬೇಯಂಗಿಲ್ಲ ಇದು ಕಂಪೇರ್ ಮಾಡಿದಾಗ. ಅದಕ್ಕೆ ಏನ್ ಮಾಡ್ತೀರಿ ಪ್ರೆಷರ್ ಕುಕ್ಕರ್ ಬಳಸ್ತೀರಿ. ಪ್ರೆಷರ್ ಕುಕ್ಕರ್ ಬಳಸಿರಿ ಅಂದ್ರೆ ಇಲ್ಲ ಏನ್ ಮಾಡ್ತೀರಿ ಇಲ್ಲೇ ಒತ್ತಡವನ್ನ ಜಾಸ್ತಿ ಮಾಡಿಸ್ತೀರಿ. ಹೆಂಗ ಅದನ್ನ ಕ್ಲೋಸ್ ಮಾಡೋದ್ರ ಮೂಲಕ ಏನ್ ಮಾಡ್ತೀರಿ ಒತ್ತಡವನ್ನ ಜಾಸ್ತಿ ಮಾಡ್ತೀರಿ. ಅವಾಗ ಏನಾಗುತ್ತೆ ಅಂದ್ರೆ ಆಹಾರ ಕುದಿಯೋ ಬಿಂದನ ಜಾಸ್ತಿ ಮಾಡ್ತೀರಿ. ಆಹಾರ ಜಲ್ದಿ ಬೇಯ್ತೈತಿ. ಅರ್ಥ ಆತ್ರಿ? ನೋಡ್ರಿ ಮತ್ತೇನಪ್ಪಾ ಅಂತಂದ್ರ ಈಗ ಫೌಂಟೇನ್ ಶಾಹಿ ಪೆನ್ ಅನ್ನ ವಿಮಾನದಲ್ಲಿ ತೆಗೆದುಕೊಂಡು ಹೋಗಂಗಿಲ್ಲ. ಯಾಕಂತ ಕೇಳ್ತಾರ. ನೀವು ವಿಮಾನ ಅಂತಂದ್ರೆ ಏನ್ರಿ ಹೈಟಿಗೆ ಹೋಗಿರ್ತೀರಿ, ಮ್ಯಾಗ ಅಂದ್ರ ಹೈಟ್ ಹೆಚ್ಚಿಗೆ ಎತ್ತರಕ್ಕೆ ಹೋಗಿರ್ತೀರಿ. ಅವಾಗ ಹೋದಾಗ ಏನಾಗತ್ತಪ್ಪ ಅಂದ್ರೆ ಅಲ್ಲಿ ಒತ್ತಡ ಏನಾಗತ್ರಿ ಕಡಿಮೆ ಆಗುತ್ತೆ. ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ. ನೀವು ನಾರ್ಮಲ್ ಭೂಮಿ ಒಳಗಿರಕ್ಕಿಂತ ಮ್ಯಾಗ ಹೋದಾಗ ಏನಾಗತ್ರಿ ಒತ್ತಡ ಕಡಿಮೆ ಆಗುತ್ತೆ. ಈ ಫೌಂಟೇನ್ ಪೆನ್ ಒಳಗೆ ಏನಿರ್ತಪ್ಪ ಅಂದ್ರ ಮಸಿ ಇರ್ತತಿ, ಇದು ಲಿಕ್ವಿಡ್ ಅನ್ನ. ಇದೇನಾಗತ್ತಪ್ಪ ಅಂದ್ರೆ ಸುತ್ತಮುತ್ತಲಿನ ವಾತಾವರಣದ ಒತ್ತಡ ಏನಾತ್ರಿ ಕಡಿಮೆ ಆತು. ಈ ನಾರ್ಮಲ್ ಆಗಿ ಪೆನ್ ಹೆಂಗ್ ರೆಡಿ ಮಾಡಿರ್ತಾರೋ ಈ ಭೂಮಿ ವಾತಾವರಣದ ಪ್ರೆಷರ್ ತಕ್ಕಂಗ್ ರೆಡಿ ಮಾಡಿರ್ತಾರ. ಆದ್ರೆ ನೀವು ಮ್ಯಾಲ ಹೋದಂಗ ಏನಾಗತ್ತಪ್ಪ ಅಂದ್ರೆ ಒತ್ತಡ ಕಡಿಮೆ ಆತ. ಈ ಪೆನ್ ಒಳಗೆ ಏನಾಗತ್ರಿ ಒತ್ತಡ ಜಾಸ್ತಿ ಇರ್ತತಿ. ಅವಾಗ ಏನಾತ ಈ ಇಂಕ ಸ್ಪ್ರೆಡ್ ಆಗ ಸ್ಟಾರ್ಟ್ ಆಗತ್ತೆ. ನೋಡಿ ಸ್ಪ್ರೆಡ್ ಆಗ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ ಲಿಕ್ವಿಡ್ ಫ್ಲೋ ಆಗುತ್ತೆ. ಯಾಕೆ ಫ್ಲೋ ಆತು ವಿಮಾನ ಮ್ಯಾಗ ಹೊಂಟಿರ್ತತಿ. ಮ್ಯಾಲ ಹೋದಾಗ ಏನಾಗಿರ್ತತಿ ಆಕಾಶದಲ್ಲಿ ಹೋಗುವಾಗ ಅಲ್ಲಿ ಒತ್ತಡ ಏನಿರ್ತತಿ ಕಡಿಮೆ ಇರ್ತತಿ. ಅರ್ಥ ಆತ್ರಿ? ಒತ್ತಡ ಕಡಿಮೆ ಇರುತ್ತೆ. ಆಮೇಲೆ ಇದನ್ನು ಕೇಳಿದಾರ ನೋಡ್ರಿ ರಬ್ಬರ್ ಸ್ಟಿಕ್ಕರ್. ಈಗ ಏನ್ ಮಾಡ್ತೀರ ಅಂದ್ರೆ ಒಂದು ಕಿಬ್ಯಾಂಚ್ ಚೈನ್ ಇರ್ತೈತ್ರಿ. ಆ ಒಂದು ರಬ್ಬರ್ ಸ್ಟಿಕ್ಕರ್ ಬರತ್ ನೋಡ್ರಿ. ರಬ್ಬರ್ ಸ್ಟಿಕ್ಕರ್ ಬರತ್ತಲ್ಲ ಅದನ್ನ ನೀವು ಒಮ್ಮೆ ಹಿಂಗ್ ಒತ್ತಿರಪ್ಪ ಅಂತಂದ್ರ ಅಲ್ಲಿ ಏನಾಕತ್ರಿ ಗಾಳಿಯ ಕಣಗಳು ಎಲ್ಲಾನು ಏನಾಕಪ್ಪ ಅಂದ್ರೆ ಹೋಗ್ಬಿಡ್ತಾವ. ಗಾಳಿ ಏನಾಕತಿ ಹೋಗ್ಬಿಡತ್ತೆ. ಗಾಳಿ ಹೋಗೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಒತ್ತಡ ಕಡಿಮೆ ಆಗತ್ತೆ. ಒತ್ತಡ ಕಡಿಮೆ ಆದ್ರಿಂದ ಏನಾಗತ್ರಿ ಅದೇನಾಕತಿ ಗೋಡೆಗೆ ಅಂಟ್ಕೋತತಿ. ಒತ್ತಡ ಕಡಿಮೆ ಏನಾಗತ್ರಿ ಗೋಡೆಗೆ ಅಂಟ್ಕೋತತಿ. ಯಾಕೆ ಅಂಟ್ಕೋತಪ್ಪ ಅಂತಂದ್ರ ಹೊರಗಿನ ಒತ್ತಡ ವಾತಾವರಣ ಒತ್ತಡ ಜಾಸ್ತಿ ಇರತ್ತೆ. ನೀವು ಅದನ್ನ ರಬ್ಬರ್ ಏನ್ ಮಾಡ್ತೀರಪ್ಪ ಅಂದ್ರೆ ಹಿಂಗ ತೆಗೆದು ಹಚ್ಚೋದ್ರಿಂದ ಏನ್ ಮಾಡ್ತೀರಿ ಅಲ್ಲಿ ಏನ್ ಮಾಡ್ತೀರ ಅಂದ್ರೆ ನೀವು ಎಂಟಿ ಖಾಲಿ ಮಾಡ್ತೀರಿ. ಅಲ್ಲಿ ಗಾಳಿಯ ಪ್ರಮಾಣವನ್ನ ತೆಗೆದು ಹೋಗಿತೀರಿ. ಅಲ್ಲಿ ಏನಾಯ್ತು ಒತ್ತಡ ಕಡಿಮೆ ಆತ. ಹೊರಗಿನ ವಾತಾವರಣ ಒತ್ತಡ ಜಾಸ್ತಿ ಐತಿ. ಅವಾಗ ಅದನ್ನ ದೂಡ್ ಹಿಡ್ಕೊಂಡ್ಬಿಡ್ತತ್ರ. ಅದ ದೂಡ್ ಹಿಡ್ಕೊಂಡ್ಬಿಡ್ತತಿ. ಈಗ ನೋಡ್ರಿ ಯಾವ್ದಾರ ಒಂದ್ ಹಿಂಗ್ ಕಿಬೆಂಚ್ ಹಾಕುವಂತ ಒಂದು ಇದು ರಬ್ಬರ್ ಇರೋದಂತ ತಿಳ್ಕೊರಿ. ಅದನ್ನ ನೀವು ಏನ್ ಮಾಡ್ತೀರ ಅಂತಂದ್ರೆ ಹಿಂಗ್ ಒತ್ತುವಾಗ ಏನ್ ಮಾಡ್ತೀರಿ ಅಲ್ಲಿರುವಂತ ಗಾಳಿಯನ್ನ ಎಲ್ಲಾ ತೆಗೆದು ಹೋಗ್ಬಿಡತ್ತದ. ಅಲ್ಲಿ ಏನಾಯ್ತು ಒತ್ತಡ ಕಡಿಮೆ ಕ್ರಿಯೇಟ್ ಆತ. ಸುತ್ತಮುತ್ತಲಿನ ಒತ್ತಡ ಏನಾಯ್ತು ಜಾಸ್ತಿ ಆತ. ಅದನ್ನ ಏನ್ ಮಾಡ್ತಂದ್ರ ಅದ ಹೊರಗಿನ ಅಟ್ಮಾಸ್ಫಿಯರಿಕ್ ಒತ್ತಡನ ಹಿಡ್ಕೊಂಡ್ಬಿಡದ್ರ. ಅದು ಅವಾಗ ಏನಾಗತ್ತಪ್ಪ ಅಂತಂದ್ರೆ ಅಂಟ್ಕೊಂಡ್ಬಿಡತ್ತದ ಬಾಡಿಗೆ. ಇವೆಲ್ಲ ಏನಪ್ಪಾ ಅಂದ್ರೆ ಎಕ್ಸಾಮ್ದಾಗ ಕೇಳಿದಂತ ಕಾನ್ಸೆಪ್ಟ್. ಬೆಟ್ಟ ಹತ್ತುವಾಗ ಆಗಿರ್ಬೋದು, ಸ್ಟ್ರಾ ಆಗಿರ್ಬೋದು, ಎತ್ತರ ಪ್ರದೇಶದಲ್ಲಿ ಅಡುಗೆ ಯಾಕೆ ತಡ ಆಗ್ತದೆ ಕೇಳಿರ್ಬೋದು, ಫೌಂಟೇನ್ ಪೆನ್ ಕೇಳಿದಾರು, ರಬ್ಬರ್ ಸ್ಟಿಕ್ಕರ್ ಬಗ್ಗೆನೂ ಕೇಳಿದಾರ. ನೋಡ್ರಿ ವಾತಾವರಣದ ಒತ್ತಡ. ಆಮೇಲೆ ವಾತಾವರಣದ ಒತ್ತಡವನ್ನ ಅಳೆಯುವಂತ ಮಾನ ಯಾವ್ದಪ್ಪ ಅಂತಂದ್ರ ಬ್ಯಾರೋಮೀಟರ್. ಯಾವುದು? ಬ್ಯಾರೋಮೀಟರ್. ಆಮೇಲೆ ಇದನ್ನ ವಾತಾವರಣದ ಒತ್ತಡ ಇರ್ತಪ್ಪ ಅಂತಂದ್ರ 1 ಬಾರ್ ಅಂತ ಕನ್ಸಿಡರ್ ಮಾಡ್ಯಾರ. 1 ಬಾರ್ ಅಂದ್ರೆ ಇದು ಮಿನಿಮಮ್ ಇದ್ರಿಂದ ಸ್ಟ್ಯಾಂಡರ್ಡ್ ಇದ್ದಂಗ್ರಿ ಇದು. ಅರ್ಥಾತು
ಇವೆಲ್ಲ ಏನಪ್ಪಾ ಅಂತಂದ್ರೆ ಪ್ರೆಷರ್, ಫೋರ್ಸ್, ಆಮೇಲೆ ಡೆನ್ಸಿಟಿ, ಆಮೇಲೆ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಇದ್ರ ಮೇಲೆ ಭಾಳ ಸಲ ಎಕ್ಸಾಮ್ದಾಗ ಕ್ವಶನ್ ಕೇಳಿದಾರ. ಹಿಂಗೆ ನಾವು ಏನ್ ಮಾಡೋಣಪ್ಪ ಅಂದ್ರೆ ಫಿಸಿಕ್ಸ್ ಒಳಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಮುಂದಿನ ಕಾನ್ಸೆಪ್ಟ್ ಅನ್ನ ನೆಕ್ಸ್ಟ್ ಕ್ಲಾಸ್ನಾಗ ಡಿಸ್ಕಸ್ ಮಾಡೋಣ.